ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಜ್ಞಾನ ಮತ್ತು ಪಠ್ಯಕ್ರಮ ವಿಷಯದಲ್ಲಿ ಇಲ್ಲೇ 2.2ನೇ ಅಧ್ಯಾಯದೊಳಗೆ 2.3 ಘಟಕದ ಮುಂದುವರೆದಂಥ ಭಾಗವನ್ನು ಈಗ ನೋಡೋಣ. ಮುಖ್ಯವಾಗಿ ಅಲ್ಲಿ ಬರುವಂಥದ್ದು ಬಹು ಸಾಂಸ್ಕೃತಿಕ ಅಂದರೆ ಏನು, ಅದರ ಅರ್ಥ, ಬಹು ಸಂಸ್ಕೃತಿ ಅದರ ಅರ್ಥ ನೋಡೋಣ. ಮುಖ್ಯವಾಗಿ ಇಲ್ಲಿ ಬರುವಂಥದ್ದು ಇಲ್ಲೇ ಈಗಾಗಲೇ ನಾವು 2ನೇ ಅಧ್ಯಾಯದ 2.1 2.2 ನೋಡಿದ್ದೀವಿ. ಇನ್ನು 2.3ನೇ ಉಪಘಟಕದ ಅಂಶಗಳನ್ನು ಇಲ್ಲಿ ನೋಡೋಣ. ಇಲ್ಲಿ ಮುಖ್ಯವಾಗಿ ಬಹು ಸಂಸ್ಕೃತಿ ಅಂತ ಹೇಳ್ತೀವಿ. ಇಲ್ಲಿ ಮುಖ್ಯವಾಗಿ ಬರುವಂಥದ್ದು ಇಲ್ಲಿ ಸಾಮಾಜಿಕ ಅಂತಂದರೆ ಸಮಾಜದೊಳಗೆ ಇಲ್ಲಿ ಬಹು ಸಂಸ್ಕೃತಿ ಇರಬೇಕಾಗಿದ್ದು ಅತಿ ಅವಶ್ಯಕ ಅಂತ ಹೇಳ್ತೀವಿ. ಇಲ್ಲಿ ಬಹು ಸಾಂಸ್ಕೃತಿಕತೆ ಅಂದರೆ ಏನು? ಅದು ಒಂದು ಮನಸ್ಸಿನ ಆಲೋಚನೆ ಅಂತ ಹೇಳ್ತೀವಿ. ಬಹು ಸಂಸ್ಕೃತಿ ಅಂದ್ರೆ ಇದು ಮನಸ್ಸಿನ ಆಲೋಚನೆ ಅಂತ. ಇದು ರಾಜಕೀಯ ದೃಷ್ಟಿಕೋನದೊಳ ಅದರ ನೋಡಿದ್ರೆ ಸಂಸ್ಕೃತಿ ಮತ್ತು ಧಾರ್ಮಿಕ ವೈವಿಧ್ಯತೆಗೆ ಅನುಗುಣವಾಗಿ ಒಂದು ನಿರ್ದಿಷ್ಟವಾಗಿರುವಂತಹ ದಾರಿಯಲ್ಲಿ ಪ್ರತಿಕ್ರಿಯಿಸುವುದು ಅಂತ ಅರ್ಥ ಇಲ್ಲಿ. ಇನ್ನು ಬಹು ಸಾಂಸ್ಕೃತಿಕತೆ ಎಂಬುದು ಬಹು ಸಂಸ್ಕೃತಿಯ ಅನುಕರಣೆ ಮತ್ತು ಆ ಸಂಸ್ಕೃತಿಯ ಜೊತೆಗೆ ಅದು ಬೆಸೆದುಕೊಂಡಿರ್ತದೆ ಅನ್ನುವಂಥದ್ದು. ಇನ್ನು ಮುಂದೆ ಬರುವಂಥದ್ದು ಇಲ್ಲೇ ಬಹು ಸಂಸ್ಕೃತಿಕತೆಯು ಎಲ್ಲ ಸಂಸ್ಕೃತಿಗಳಿಗೆ ಸಮಾನವಾಗಿರುವಂಥ ಹಕ್ಕುಗಳನ್ನು ನೀಡಿ ಸಾಂಸ್ಕೃತಿಕ ಅಲ್ಪಸಂಖ್ಯಾತರಿಗೆ ಆಶ್ರಯವನ್ನು ಇದು ಒದಗಿಸಿಕೊಡ್ತದೆ. ಇನ್ನು ಬಹು ಸಂಸ್ಕೃತಿಯ ಅಥವಾ ಬಹು ಸಾಂಸ್ಕೃತಿಕತೆಯ ಅಂಶಗಳನ್ನು ನಾವಿಲ್ಲಿ ನೋಡವು. ಒಂದನೇದು ಬಹು ಸಂಸ್ಕೃತಿಯ ಆಚಾರ ವಿಚಾರಗಳು ಹೊಂದಿರುವಂಥ ವಿದ್ಯಾರ್ಥಿಗಳು. ಎರಡನೇದು ಬಹುಭಾಷಾ ವಿದ್ಯಾರ್ಥಿಗಳಿರ್ತಾರೆ ಇಲ್ಲಿ. ಆಮೇಲೆ ಅಲ್ಪಸಂಖ್ಯಾತರ ಮತ್ತು ಬಹುಸಂಖ್ಯಾತರ ಸಮ್ಮಿಶ್ರಣವಾಗಿರುವಂಥ ಒಂದು ಸಮೂಹ ಇರ್ತದೆ. ಬೇರೆ ಬೇರೆ ರೂಢಿಯ ಸಂಪ್ರದಾಯಗಳು ಇಲ್ಲಿರ್ತಾವೆ. ಉಡುಪು ಮತ್ತು ಆಹಾರ ಪದ್ಧತಿಗಳಲ್ಲಿ ಇಲ್ಲಿ ಭಿನ್ನತೆಗಳನ್ನು ನಾವು ಕಾಣ್ತೀವಿ. ಇಲ್ಲೇ ಸಂಪರ್ಕದ ಅಥವಾ ಸಂವಹನದ ಕೊರತೆಯನ್ನು ನಾವಿಲ್ಲಿ ಕಾಣಬಹುದು. ಬಹು ಸಂಸ್ಕೃತಿಯ ನಂಬಿಕೆಗಳು ಇಲ್ಲಿ ಇರ್ತಾವ ಅಂತ ಅರ್ಥ ಇಲ್ಲಿ. ಇನ್ನು ಶಿಕ್ಷಣದ ವ್ಯವಸ್ಥೆಯಲ್ಲಿನ ಗುರಿಗಳು ಪಠ್ಯಕ್ರಮ ಶೈಕ್ಷಣಿಕ ಚಟುವಟಿಕೆಗಳನ್ನು ರೂಪಿಸುವಾಗ ಆ ದೇಶದಲ್ಲಿ ಕಂಡುಬರುವಂಥ ಎಲ್ಲ ಸಂಸ್ಕೃತಿಗಳಿಗೂ ಆದ್ಯತೆಗಳನ್ನು ನೀಡಿ ಶೈಕ್ಷಣಿಕ ವ್ಯವಸ್ಥೆಯನ್ನು ರೂಪಿಸಬೇಕಾಗ್ತದೆ. ಇಂತಹ ಶಿಕ್ಷಣವನ್ನು ಬಹು ಸಂಸ್ಕೃತಿ ಶಿಕ್ಷಣ ಅಂತ ಕರೀತೀವಿ. ಇನ್ನು ಬಹು ಸಂಸ್ಕೃತಿಯ ಶಿಕ್ಷಣವು ಕೆಲವು ಪ್ರಮುಖ ಆಯಾಮಗಳನ್ನು ಒಳಗೊಂಡದ. ಆ ಆಯಾಮಗಳು ಯಾವುವು ಅನ್ನೋದನ್ನು ಇಲ್ಲಿ ನಾವು ನೋಡಬಹುದು ಅಂತ ಅರ್ಥ ಇಲ್ಲಿ. ಮುಖ್ಯವಾಗಿ ಒಂದನೇದ್ದು ಎಲ್ಲ ಸಂಸ್ಕೃತಿಗಳ ಮೂಲ ಅಥವಾ ಸ್ಥೂಲ ಪರಿಚಯ ಮಾಡಿಕೊಡೋದು. ಎರಡನೇದು ವ್ಯಾಪಕ ರೀತಿಯ ಜ್ಞಾನಾರ್ಜನೆಯ ಪ್ರಕ್ರಿಯೆ. ಮೂರನೇದು ಶಾಲೆ ಮತ್ತು ಸಂಪ್ರದಾಯದ ಅಥವಾ ಶಾಲೆ ಮತ್ತು ಸಮಾಜದ ಸಂಸ್ಕೃತಿಯನ್ನು ಇಲ್ಲಿ ಸಫಲಗೊಳಿಸಬೇಕಾಗ್ತದೆ. ಆಮೇಲೆ ವಸ್ತು ವಿಷಯದ ಸಂಘಟನೆ ಇಲ್ಲಿ ಮಾಡೋದು ಅತಿ ಅವಶ್ಯಕ. ಪೂರ್ವಾಗ್ರಹಗಳ ನಂಬಿಕೆಗಳಲ್ಲಿ ಇಲ್ಲಿ ಇಳಿಕೆ ಮಾಡಬೇಕು, ಅವುಗಳನ್ನ ಹೆಚ್ಚಳ ಮಾಡೋದು ಸರಿಯಲ್ಲ ಅಂತ ಅರ್ಥ ಇಲ್ಲಿ. ಆಮೇಲೆ ಸಮಾನತೆ ಅನ್ನುವಂಥ ಅಂಶ ಕೂಡ ಇಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಇಲ್ಲಿ ಸಹಕಾರ ಮನೋಭಾವನೆ ಅಥವಾ ಅದರ ಜೊತೆಗೆ ಭಾತೃತ್ವದ ಭಾವನೆಯನ್ನು ಬೆಳೆಸೋದು ಅತಿ ಅವಶ್ಯಕ ಅಂತ ಅನ್ನಿಸ್ತದೆ. ಹೀಗೆ ಬಹು ಸಂಸ್ಕೃತಿಯ ಶಿಕ್ಷಣವು ಒಂದು ಇತ್ತೀಚಿನ ಬೆಳವಣಿಗೆ ಅಂತ ನಾವು ಹೇಳ್ತೀವಿ. ಅದರ ಮೂಲಕ ಯಾವುದೇ ಒಬ್ಬ ವ್ಯಕ್ತಿಯ ಬೇರೆ ಬೇರೆ ಸಂಸ್ಕೃತಿಗಳಿಂದ ತನ್ನ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆಯುವ ಮೂಲಕ ತನ್ನನ್ನು ತಾನು ಸರಿಯಾಗಿ ಆ ಸನ್ನಿವೇಶಕ್ಕೆ ಹೊಂದಿಕೊಳ್ಳಲು ಮತ್ತು ಬೇರೆ ಸಂಸ್ಕೃತಿಯ ಜೊತೆಗೆ ಇಲ್ಲಿ ಒಡನಾಡಲು ಸಾಧ್ಯ ಆಗ್ತದ ಅಂತ ಅರ್ಥ. ಎಲ್ಲ ಅಂಶಗಳಿಗೆ ನಾವು ಬಹು ಸಂಸ್ಕೃತಿ ಅಂತ ಕರಿತೀವಿ. ಇನ್ನು ಬಹು ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ದಿನನಿತ್ಯದೊಳಗೆ ಶಾಲಾ ಚಟುವಟಿಕೆಗಳು ಯಾವ ರೀತಿಯಾಗಿರ್ತಾವ, ಯಾವ್ಯಾವ ಇರ್ತಾವ ಅನ್ನೋದನ್ನು ನೋಡೋಣ. ಇಲ್ಲಿ ವಸ್ತು ಸಂಗ್ರಹಾಲಯಗಳಿಗೆ ನಾವು ಭೇಟಿ ಕೊಡಬೇಕು. ಇಲ್ಲಿ ಸಾಮೂಹಿಕ ಅನ್ನದಾಸೋಹ ಮತ್ತು ಜ್ಞಾನದಾಸೋಹದ ಕಡೆಗೆ ಒಲವಿರಬೇಕು. ಗ್ರಾಮೀಣ ಕ್ರೀಡೆಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು. ಆಮೇಲೆ ವಿವಿಧ ವಿನೋದಾವಳಿಗಳನ್ನು ಇಲ್ಲಿ
ಆಮೇಲೆ ಹಾಸ್ಯ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಆಯೋಜಿಸಬೇಕು. ಆಮೇಲೆ ಪ್ರವಾದಿಗಳ ಜಯಂತಿ ಮತ್ತು ವರ್ಧಂತಿಗಳ ಆಚರಣೆಗಳನ್ನು ನಾವು ಶಾಲೆಗಳಲ್ಲಿ ಮಾಡಬೇಕಾಗ್ತದೆ. ಸುಭಾಷಿತಗಳನ್ನು ಮಕ್ಕಳಿಂದ ಹೇಳಿಸೋದಾಗಲಿ, ಆಮೇಲೆ ಸಾಮೂಹಿಕ ಪ್ರಾರ್ಥನೆಗಳನ್ನು ಮಾಡಬೇಕು. ಸರ್ವಧರ್ಮ ಗ್ರಂಥಗಳ ಪಠಣವನ್ನು ಮಾಡಬೇಕು. ಜೊತೆಗೆ ಏನಪ್ಪ ಅಂದ್ರೆ ವಿವಿಧ ಸಂಸ್ಕೃತಿಗಳ ಉಡುಗೆ ತೊಡುಗೆಗಳ ಸ್ಪರ್ಧೆಗಳನ್ನು ಕೂಡ ನಾವಿಲ್ಲಿ ಮಾಡಬೇಕಾಗ್ತದೆ. ವಿವಿಧ ಧರ್ಮಗಳ ಹಬ್ಬಗಳ ಆಚರಣೆ ಮತ್ತು ಅವುಗಳ ಮಹತ್ವವನ್ನು ಇಲ್ಲಿ ತಿಳಿಸಿಕೊಡಬೇಕಾಗ್ತದೆ. ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳ ಆಚರಣೆಗಳನ್ನು ಕೂಡ ಇಲ್ಲಿ ನಾವು ಆಚರಣೆ ಮಾಡೋದು ಅತಿ ಅವಶ್ಯಕ ಶಾಲೆಯೊಳಗೆ ಅಂತ ಹೇಳ್ತೀವಿ. ಜಾನಪದ ನೃತ್ಯ ಮತ್ತು ಕಲೆಗಳ ಪ್ರದರ್ಶನಗಳನ್ನು ಇಲ್ಲಿ ಮಾಡಬೇಕು. ಚಿತ್ರಗಳನ್ನು ಬಿಡಿಸೋದಾಗಲಿ, ಬಣ್ಣಗಾರಿಕೆ ಮಾಡೋದಾಗಲಿ, ಆಮೇಲೆ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳಿರಬಹುದು, ಕಲೆ ಮತ್ತು ವಾಸ್ತುಶಿಲ್ಪದ ಪ್ರದರ್ಶನ ಮಾಡಬೇಕಾಗ್ತದೆ. ಬೇರೆ ಬೇರೆ ಭಾಷೆಗಳ ಸಾಹಿತ್ಯವನ್ನು ಇಲ್ಲಿ ಮಕ್ಕಳಿಗೆ ಪರಿಚಯ ಮಾಡಿಕೊಡಬೇಕು. ಕ್ಷೇತ್ರಗಳ ಭೇಟಿ ಮಾಡಬೇಕಾಗ್ತದೆ. ಆಮೇಲೆ ನಾಟಕಗಳನ್ನು ಮಕ್ಕಳಿಂದ ಮಾಡಿಸೋದು, ಮಕ್ಕಳಿಗೆ ನಾಟಕಗಳನ್ನು ಇಲ್ಲಿ ತೋರಿಸೋದು, ಮಕ್ಕಳಿಗಾಗಿ ನಾಟಕಗಳನ್ನು ಆಯೋಜನೆ ಮಾಡೋದು ಇರ್ಬೋದು. ಆಮೇಲೆ ವಿವಿಧ ಸಂಸ್ಕೃತಿಗಳ ಸಾಕ್ಷ್ಯ ಚಿತ್ರಗಳನ್ನು ಇಲ್ಲಿ ಮಕ್ಕಳಿಗೆ ನಾವು ತೋರಿಸ್ಬೇಕು ಅಂತ ಅರ್ಥ. ಇಲ್ಲಿ ಡೊಳ್ಳು ಕುಣಿತ ಇರ್ಬೋದು, ಭಜನೆ ಇರ್ಬೋದು, ಕೀರ್ತನೆ ಇರ್ಬೋದು, ಕೋಲಾಟ ಇರ್ಬೋದು, ಲಾವಣಿ ಇರ್ಬೋದು, ದಾಂಡಿಯ ನೃತ್ಯ ಇರ್ಬೋದು, ಇವುಗಳನ್ನೆಲ್ಲ ಮಕ್ಕಳಿಂದ ಇಲ್ಲಿ ಮಾಡಿಸ್ಬೇಕಾಗ್ತದೆ. ಮಕ್ಕಳಿಗಾಗಿ ಏರ್ಪಾಡು ಮಾಡಬೇಕಾಗ್ತದೆ. ಸಣ್ಣಾಟ ಮತ್ತು ದೊಡ್ಡಾಟಗಳಿರ್ಬೋದು, ಅವುಗಳ ಪರಿಚಯ ಮಕ್ಕಳಿಗೆ ಮಾಡಿಸಿಕೊಡ್ಬೇಕಾಗ್ತದೆ. ಕುದುರೆ ಕುಣಿತ, ಹೆಜ್ಜೆ ಮೇಳ ಇರ್ಬೋದು, ಇವುಗಳನ್ನು ಕೂಡ ಮಕ್ಕಳಿಗೆ ಪರಿಚಯ ಮಾಡಿಸಿಕೊಡ್ಬೇಕಿಲ್ಲಿ. ಮೊಹರಂ ಹಾಡುಗಾರಿಕೆ ಇರ್ಬೋದು, ಭಿತ್ತಿ ಚಿತ್ರ ಪ್ರದರ್ಶನ ಇರ್ಬೋದು, ಪ್ರಬಂಧ ಸ್ಪರ್ಧೆ ಇರ್ಬೋದು, ಚರ್ಚಾ ಕೂಟ ಇರ್ಬೋದು, ರಸಪ್ರಶ್ನೆ ಕಾರ್ಯಕ್ರಮಗಳಿರ್ಬೋದು, ಇವುಗಳನ್ನೆಲ್ಲ ಶಾಲೆಯೊಳಗೆ ಆಯೋಜನೆ ಮಾಡಬೇಕಾಗ್ತದೆ. ವಿವಿಧ ಸಂಸ್ಕೃತಿಗಳ ನೃತ್ಯ, ಭರತನಾಟ್ಯ, ಕೂಚಿಪುಡಿ ನಾಟ್ಯ ಇರ್ಬೋದು ಅಥವಾ ದಾಂಡಿಯ ಇರ್ಬೋದು, ಇವುಗಳನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡಬೇಕು, ಮಕ್ಕಳಿಂದ ಮಾಡಿಸ್ಬೇಕು. ಹಿಂದೂಸ್ತಾನಿ ಸಂಗೀತ ಇರ್ಬೋದು, ಕರ್ನಾಟಕ ಸಂಗೀತ ಇರ್ಬೋದು, ಆಮೇಲೆ ಪಾಶ್ಚಾತ್ಯ ಸಂಗೀತ ಇರ್ಬೋದು ಅಥವಾ ಯಾವುದೇ ಆಧುನಿಕ ಸಂಗೀತ ಇರ್ಬೋದು, ಅವು ಮಕ್ಕಳಿಗೆ ನಾವು ಕಲಿಸಿಕೊಡಬೇಕು, ಮಕ್ಕಳಿಂದ ಮಾಡಿಸ್ಬೇಕು. ಅಣುಕು ಪ್ರದರ್ಶನ ಇರ್ಬೋದು, ಜೊತೆಗೆ ಬೀದಿ ನಾಟಕಗಳಿರ್ಬೋದು, ಯಕ್ಷಗಾನ ಮತ್ತು ಬಯಲಾಟಗಳಿರ್ಬೋದು, ಗಾಳಿಪಟ ಹಾರಿಸೋದು ಹೆಂಗೆ ಅಂತ ಮಕ್ಕಳಿಗೆ ಕಲಿಸಿಕೊಡ್ಬೇಕು. ರಂಗೋಲಿ ಹಾಕೋದು ಹೆಂಗೆ, ರಂಗೋಲಿ ಸ್ಪರ್ಧೆಗಳನ್ನು ಏರ್ಪಡಿಸಬೇಕು. ವಿವಿಧ ಧರ್ಮ ಗ್ರಂಥಗಳ ಓದುವಿಕೆ ಅಥವಾ ಪಠಣ ಮಾಡುವಿಕೆ ಇರ್ಬೋದು. ಆಮೇಲೆ ಧರ್ಮಗಳ ತೌಲ್ನಿಕ ಅಧ್ಯಯನ ಆ ಮಕ್ಕಳಿಗೆ ಮಾಡಿಕೊಡಬೇಕು. ಪ್ರವಾದಿಗಳ, ಶರಣರ, ಸಂತರ, ದಾಸರ, ಸಂಸ್ಕೃತಿಯ ರಾಯಭಾರಿಗಳ ಜೀವನ ಚರಿತ್ರೆಗಳನ್ನು ಮಕ್ಕಳಿಂದ ಓದಿಸ್ಬೇಕು, ಮಕ್ಕಳಿಗೆ ಓದಕ್ಕೆ ಹಚ್ಚಬೇಕು. ಸಾಂಸ್ಕೃತಿಕ ಮೇಳ ಅಂತ ಹೇಳ್ತೀವಿ, ಯುವಜನ ಮೇಳ ಅಂತ ಹೇಳ್ತೀವಿ. ಕವನ ವಾಚನ ಇರ್ಬೋದು, ಆಮೇಲೆ ಗಾಯನ ಸ್ಪರ್ಧೆ ಇರ್ಬೋದು, ವಿಚಾರ ಸಂಕಿರಣ, ಕಾರ್ಯಾಗಾರ, ಆಮೇಲೆ ಸಮ್ಮೇಳನಗಳಿರ್ಬೋದು, ಕೈಕಸಬ್ ಇರ್ಬೋದು, ಮೆಹಂದಿ ಹಾಕೋದಿರ್ಬೋದು, ಆಮೇಲೆ ಯೋಗ, ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳು, ಇವೆಲ್ಲವುಗಳ ಪರಿಚಯವನ್ನು ನಾವು ಮಕ್ಕಳಿಗೆ ಮಾಡಿಕೊಡಬೇಕು ಅಂತ ಅರ್ಥ. ಇವೆಲ್ಲ ಶಾಲಾ ಸನ್ನಿವೇಶದೊಳಗೆ ಬಹು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಇಲ್ಲಿ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಸಂಸ್ಕೃತಿಗಳಿಗೆ ಒತ್ತನ್ನು ನೀಡಿ ಎಲ್ಲ ವಿದ್ಯಾರ್ಥಿಗಳನ್ನು ಒಂದೇ ಎಂಬ ಭಾವನೆಯಿಂದ ಇಲ್ಲಿ ನೋಡಿಕೊಂಡು ಅವರೆಲ್ಲರಿಗೂ ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ತರಗತಿ ಸನ್ನಿವೇಶದಲ್ಲಿ ಬಹುಭಾಷೆಗಳನ್ನು ಇಲ್ಲಿ ಮಾಧ್ಯಮವಾಗಿ ಬಳಸಿ ಇಲ್ಲಿ ಬಹು ಸಂಸ್ಕೃತಿಯನ್ನು ಪರಿಣಾಮಕಾರಿಗೊಳಿಸುವುದು ಇಲ್ಲಿ ಶಿಕ್ಷಕರ ಕೆಲಸ ಅಂತ ಅರ್ಥ. ಇಲ್ಲೇ ಎಲ್ಲ ಮಕ್ಕಳಿಗೂ ಎಲ್ಲ ಸಂಸ್ಕೃತಿಗಳ ಪರಿಚಯ ಆಗ್ತದ. ಆ ಉದ್ದೇಶ ಬಹು ಸಂಸ್ಕೃತಿ ಇದು ಅಂತ ಅರ್ಥ ಇದೆ. ಇನ್ನು ಇದೇ 2ನೇ ಅಧ್ಯಾಯದೊಳಗೆ ಉಪಘಟಕ 2.4 ಅದನ್ನು ನೋಡೋಣ. ರಾಷ್ಟ್ರೀಯತೆ, ಆಮೇಲೆ ಸಾರ್ವತ್ರಿಕತೆ, ಆಮೇಲೆ ಜಾತ್ಯತೀತತೆ, ಇವುಗಳ ಪರಿಕಲ್ಪನೆ ಮತ್ತು ಶಿಕ್ಷಣದೊಂದಿಗೆ ಹೊಂದಿರುವ ಅಂತರ್ ಸಂಬಂಧ ಏನು ಅನ್ನೋದು ನೋಡೋಣ. ರಾಷ್ಟ್ರೀಯತೆ, ಸಾರ್ವತ್ರಿಕತೆ ಮತ್ತು ಜಾತ್ಯತೀತತೆ, ಇವುಗಳ ಪರಿಕಲ್ಪನೆ ಮತ್ತು ಶಿಕ್ಷಣದೊಳಗೆ ಯಾವ ರೀತಿ ಸಂಬಂಧ ಅದ ಅನ್ನೋದನ್ನು ನೋಡೋಣ. ಇಲ್ಲೇ ಮುಖ್ಯವಾಗಿ ಒಂದು ದೇಶದ ಅಭಿವೃದ್ಧಿ ಆಗಬೇಕಾಗಿತ್ತು, ಅಲ್ಲಿಯ ಮಾನವ ಸಂಪನ್ಮೂಲಗಳು ಮತ್ತು ಶಿಕ್ಷಣವನ್ನು ಮಾತ್ರ ಅವಲಂಬಿಸಿವೆ. ಮಾನವ ಸಂಪನ್ಮೂಲ ಏನದ ಆ ದೇಶದೊಳಗೆ, ಆಮೇಲೆ ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಅದ, ಅದರ ಮೇಲೆ ಆ ದೇಶದ ಅಭಿವೃದ್ಧಿ ಅಥವಾ ಪ್ರಗತಿ ಸಾಧ್ಯ ಆಗ್ತದೆ ಅಂತ ಅರ್ಥ. ಇಲ್ಲೇ ಶಿಕ್ಷಣವನ್ನು ಧರ್ಮ, ಜಾತಿ, ಲಿಂಗ, ಜನಾಂಗ ಯಾವುದೇ ಭೇದವಿಲ್ಲದೆ ಪ್ರತಿ ಮಗುವಿಗೆ ತಲುಪುವಂತೆ ಇಲ್ಲೇ ಮಾಡಬೇಕಾಗಿದ್ದು ದೇಶದ ಆದ್ಯ ಕರ್ತವ್ಯ ಅಂತ ಅರ್ಥ. ಅದಕ್ಕೆ ಕಾರಣವಾದ ಅಂಶಗಳು ಈ ಕೆಳಗಿನಂತೆ ನಾವು ನೋಡಬಹುದು. ರಾಷ್ಟ್ರೀಯತೆ, ಸಾರ್ವತ್ರಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವತೆ, ಸಮಾನತೆ, ನ್ಯಾಯಯುತ ಅಥವಾ ನ್ಯಾಯತೆ ಅಂತ ಕರಿತೀವಿ, ಸಾಮಾಜಿಕತೆ, ಧಾರ್ಮಿಕತೆ, ಸಾಂಸ್ಕೃತಿಕತೆ, ಆಮೇಲೆ ಪ್ರಾಂತೀಯತೆ, ಪ್ರಾದೇಶಿಕತೆ, ನೈತಿಕತೆ, ಐಕ್ಯತೆ, ಆಮೇಲೆ ಭಾವೈಕ್ಯತೆ, ಆರ್ಥಿಕತೆ,
ಅಂತಾರಾಷ್ಟ್ರೀಯತೆ ಇತ್ಯಾದಿ ಅಂಶಗಳನ್ನು ನಾವು ನೋಡಬಹುದು ಅಂತ ಅರ್ಥ ಇಲ್ಲಿ. ಹಾಗಾದ್ರೆ ರಾಷ್ಟ್ರೀಯತೆ ಅಂದ್ರೆ ಏನು? ರಾಷ್ಟ್ರೀಯತೆ ಅಂದ್ರೆ ಏನು ಇಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ, ರಾಷ್ಟ್ರೀಯತೆ ಅಂದ್ರೆ ನಾವೆಲ್ಲರೂ ಒಂದೇ ರಾಷ್ಟ್ರದವರು, ಒಂದೇ ರಾಷ್ಟ್ರಕ್ಕೆ ಸಂಬಂಧಪಟ್ಟವರು ಎಂಬ ಏಕತೆಯ ಮನೋಭಾವನೆ ಅಂತ ಹೇಳ್ತೀವಿ. ಅದಕ್ಕೆ ನಾವು ರಾಷ್ಟ್ರೀಯತೆ ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ದೊಳಗೆ ನ್ಯಾಷನಲಿಸಮ್ ಅಂತ ಕರಿತೀವಿ. ಆಮೇಲೆ ರಾಷ್ಟ್ರೀಯತೆ ಎಂಬ ಕನ್ನಡ ಪದವನ್ನು ಬಳಕೆ ಮಾಡ್ತೀವಿ. ರಾಷ್ಟ್ರೀಯತೆ ಎಂಬ ಅಂಥೇಳಿ ನಾವು ಕನ್ನಡದೊಳಗೆ ಪದವನ್ನು ಬಳಕೆ ಮಾಡ್ತೀವಿ. ಆ ಪದವು ಅಥವಾ ಶಬ್ದ ಲ್ಯಾಟಿನ್ ಶಬ್ದ ಅಂತ ಹೇಳ್ತೀವಿ. ನೇಷನ್ ಅಥವಾ ನೇಟಸ್ ಅಂತ ಕರಿತೀವಿ. ಆ ಶಬ್ದದಿಂದ ಇದು ನ್ಯಾಷನಲಿಸಮ್ ಬಂದದ ಅಂತ ಅರ್ಥ, ಅಥವಾ ರಾಷ್ಟ್ರೀಯತೆ, ಕನ್ನಡದ ರಾಷ್ಟ್ರೀಯತೆ ಬಂದದ ಅಂತ ಅರ್ಥ ಇಲ್ಲ. ಆಮೇಲೆ ಅದರ ಅರ್ಥ ಹುಟ್ಟು ಅಂತ ಹೇಳ್ತೀವಿ ಅಥವಾ ಜನಾಂಗ ಅಂತ ಹೇಳ್ತೀವಿ. ರಾಷ್ಟ್ರೀಯತೆ ಅಂದ್ರೆ ಹುಟ್ಟು ಅಥವಾ ಜನಾಂಗ ಅಂತ ಅರ್ಥ ಮಾಡ್ಕೋಬೇಕಾಗ್ತದೆ. ಅದರ ಅರ್ಥ ಅದೇ, ಒಂದು ದೇಶದಲ್ಲಿರುವಂಥ ಜನರು ಆ ದೇಶದಲ್ಲಿ ಹುಟ್ಟುವುದರಿಂದ ಅಥವಾ ಒಂದೇ ಜನಾಂಗದವರಾಗಿರುವುದರಿಂದ ಅದರಲ್ಲಿ ರಾಷ್ಟ್ರೀಯತೆ ಭಾವನೆ, ಅವರೆಲ್ಲರಲ್ಲಿಯೂ ಕೂಡ ರಾಷ್ಟ್ರೀಯತೆಯ ಭಾವನೆ ಹುಟ್ಟುತ್ತದ ಅಂತ ಅರ್ಥ. ಆದ್ದರಿಂದ ರಾಷ್ಟ್ರೀಯತೆಯ ಉದಯಕ್ಕೆ ಒಂದು ಪ್ರದೇಶ ಅಥವಾ ಒಂದು ಜನಾಂಗ ಮುಖ್ಯವಾಗಿ ಕಾರಣ ಆಗಿರ್ತದೆ. ಇನ್ನು ಜೊತೆಗೆ ಒಂದೇ ಭಾಷೆ, ಒಂದೇ ಜನಾಂಗ, ಒಂದೇ ಸಂಸ್ಕೃತಿ, ಒಂದೇ ಧರ್ಮ, ಒಂದೇ ಸಾಹಿತ್ಯ, ಹೀಗೆ ಅನೇಕ ಅಂಶಗಳು ಕೂಡ ಕಾರಣ ಆಗ್ತಾವ. ಆದ್ದರಿಂದ ಒಟ್ಟಿನಲ್ಲಿ ರಾಷ್ಟ್ರದ ಜನತೆಯಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಮನೋಭಾವನೆ ಮೂಡಿದಾಗ ಅದನ್ನು ನಾವು ರಾಷ್ಟ್ರೀಯತೆ ಅಂತ ಕರಿತೀವಿ. ಆಮೇಲೆ ಒಂದು ಜನಾಂಗ, ಒಂದು ಧರ್ಮ, ಒಂದು ಭಾಷೆ, ಒಂದು ಸಾಹಿತ್ಯ, ಒಂದು ಸಂಸ್ಕೃತಿ, ಒಂದೇ ವಾಸಸ್ಥಾನ, ಒಂದೇ ಬಗೆಯ ರೂಢಿ ನಿಯಮಗಳು, ಒಂದೇ ಬಗೆಯ ಆರ್ಥಿಕ ಆಸಕ್ತಿ, ಒಂದೇ ಇತಿಹಾಸ, ಒಂದೇ ಬಗೆಯ ಆಡಳಿತ, ಒಂದೇ ರೀತಿಯ ಜೀವನ ಆಕಾಂಕ್ಷೆ, ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಗಳನ್ನು ಹುಟ್ಟು ಹಾಕ್ತದೆ. ಇದು ನನ್ನ ದೇಶ, ನನ್ನ ಜಲ, ನನ್ನ ನೆಲ, ನಮ್ಮ ಅರಣ್ಯ ಪ್ರದೇಶಗಳು, ಆಮೇಲೆ ವನ್ಯಪ್ರಾಣಿಗಳು ಮುಂತಾದ ಭೌತಿಕ ಅಂಶಗಳು, ವಸ್ತುಗಳು, ಸಂಸ್ಕೃತಿಯ ಪರಂಪರೆ, ಗುಡಿ ಗುಂಡಾಂತರಗಳು, ಅವಶೇಷಗಳು, ಸ್ಮಾರಕಗಳಿರ್ಬೋದು, ಖನಿಜ ಸಂಪತ್ತು, ಐಶ್ವರ್ಯವೆಲ್ಲವೂ ನನ್ನದೇ ಎಂಬ ಭಾವನೆ ಮೂಡಿಸುತ್ತೆ ರಾಷ್ಟ್ರೀಯತೆ. ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಸ್ತ, ನಾನು ಸಿಖ್, ನಾನು ಬೌದ್ಧ, ನಾನು ಜೈನ, ನಾನು ಪಾರ್ಸಿ, ಏನೇ ಆಗಿದ್ದರೂ ಭಾರತೀಯ ಎನ್ನುವುದೇ ರಾಷ್ಟ್ರೀಯತೆ. ವಿಶ್ವದಲ್ಲಿ ಯಾರಾದರೂ ಕೇಳಿದರೆ ನಾನು ಭಾರತೀಯ ಅಂತ ಹೇಳೋದೇ ರಾಷ್ಟ್ರೀಯತೆ. ನಮ್ಮ ದೇಶಕ್ಕೆ ಬಹು ಪ್ರಾಚೀನ ಕಾಲದಿಂದಲೂ ಹಿಂದೂಸ್ತಾನ ಅಥವಾ ಭಾರತ ಮತ್ತು ಇಂಡಿಯಾ ಅಂತ ಕರೀತಾರೆ. ಇಂಥ ಬಹುಸಂಸ್ಕೃತಿಯನ್ನು ಹೊಂದಿದಂತಹ ಮತ್ತು ಐತಿಹಾಸಿಕ ರಾಷ್ಟ್ರವು ಅತ್ಯಂತ ಶ್ರೇಷ್ಠವಾಗಿರುವಂತಹ ರಾಷ್ಟ್ರ ಅಂತ ಹೇಳ್ತೀವಲ್ಲ, ಅದು ರಾಷ್ಟ್ರೀಯತೆ. ನಮ್ಮ ದೇಶದಲ್ಲಿ ಅನೇಕ ಜಾತಿಗಳದಾವ, ಮತಗಳದಾವ, ಪಂಥಗಳದಾವ, ಧರ್ಮಗಳದಾವ, ಭಾಷೆಗಳು, ಸಂಸ್ಕೃತಿ, ಆಚಾರ ವಿಚಾರಗಳು ಮುಂತಾದವುಗಳು ಎಷ್ಟೇ ಇದ್ದರೂ ಕೂಡ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಏನು ಕೊಡ್ತದಲ್ಲ ಅಥವಾ ಬರ್ತದಲ್ಲ, ಅದಕ್ಕೆ ನಾವು ರಾಷ್ಟ್ರೀಯತೆ ಅಂತ ಕರಿತೀವಿ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸುವುದೇ ರಾಷ್ಟ್ರೀಯತೆ ಅಂತ ಅರ್ಥ ಇಲ್ಲಿ. ಇನ್ನು ಒಂದು ರಾಷ್ಟ್ರವು ರಾಷ್ಟ್ರೀಯತೆಯನ್ನು ಹೊಂದಿದಾಗ ಜನಪದ ರಾಷ್ಟ್ರ ಆಗ್ತದೆ. ರಾಷ್ಟ್ರೀಯತೆಯ ಭಾವನೆಯುಳ್ಳ ಜನಾಂಗವು ಏಕತೆ ಮತ್ತು ಸಾರ್ವಭೌಮ ಸ್ವಾತಂತ್ರ್ಯವನ್ನು ಪಡೆದಾಗ ಅದು ಜನಪದ ರಾಷ್ಟ್ರ ಆಗ್ತದೆ ಅಂಥೇಳಿ ಇದರ ಅರ್ಥ. ಒಂದು ರಾಷ್ಟ್ರವು ಅಥವಾ ಒಂದು ರಾಷ್ಟ್ರದ ಜನರು ತಮ್ಮ ರಾಷ್ಟ್ರದ ಬಗ್ಗೆ ಹೊಂದಿರುವ ಪ್ರೇಮ, ದೇಶ ಪ್ರೇಮ ಅಥವಾ ದೇಶಾಭಿಮಾನ ಮತ್ತು ದೇಶದ ಬಗ್ಗೆ ಇರುವಂತಹ ಗೌರವ ರಾಷ್ಟ್ರೀಯವಾದಕ್ಕೆ ಕಾರಣ ಆಗ್ತಾವ. ರಾಷ್ಟ್ರೀಯವಾದಕ್ಕೆ ಇವು ಕಾರಣ ಆಗ್ತಾವ ಅಂತ ಅರ್ಥ ಇಲ್ಲ. ಆದ್ದರಿಂದ ಜನಪದ ರಾಷ್ಟ್ರಗಳ ಉದಯದ ಜೊತೆಗೆ ರಾಷ್ಟ್ರೀಯವಾದವು ಉದಯ ಆಗಬೇಕು, ಆಗ್ತದ ಅಥವಾ ಉದಯ ಆಯಿತು ಅಂತ ಅರ್ಥ. ರಾಷ್ಟ್ರೀಯತೆ ಮತ್ತು ಶಿಕ್ಷಣದ ನಡುವಿನ ಸಂಬಂಧ ಏನು? ರಾಷ್ಟ್ರೀಯತೆ ಮತ್ತು ಶಿಕ್ಷಣದ ನಡುವಿನ ಸಂಬಂಧ, ನಮ್ಮ ರಾಷ್ಟ್ರೀಯತೆಗೂ ಭಾಷೆ, ಧರ್ಮ, ಸಂಸ್ಕೃತಿ, ಪರಂಪರೆ ಅಥವಾ ಇಲ್ಲಿಯ ಶಿಕ್ಷಣ ಮುಂತಾದ ವಿಷಯಗಳಿಗೆ ಅನ್ಯೋನ್ಯ ಸಂಬಂಧ ಅದ. ನಮ್ಮ ಜನರ ವಿವಿಧ ಭಾಷೆ, ವಿವಿಧ ಧರ್ಮಗಳು, ವಿವಿಧ ಸಂಸ್ಕೃತಿಗಳು
ಮತ್ತು ಬೇರೆ ಬೇರೆ ರೀತಿಯ ಪರಂಪರೆಗಳು ಇವುಗಳ ಬಗ್ಗೆ ಮೂಡಬಹುದಾದ ಅಂಧಶ್ರದ್ಧೆ, ಮತಾಂಧತೆ ಅಥವಾ ದುರಭಿಮಾನ, ಮೂಢನಂಬಿಕೆ ಮತ್ತು ಅಸಹನೆ ಮುಂತಾದವುಗಳನ್ನು ಹೋಗಲಾಡಿಸಿ ನಮ್ಮೆಲ್ಲ ಜನರಲ್ಲಿ ಇಲ್ಲಿ ಐಕ್ಯತೆಯ ಭಾವನೆಯನ್ನು ಮೂಡಿಸುವಲ್ಲಿ ಶಿಕ್ಷಣವು ಮಹತ್ವದ ಪಾತ್ರವನ್ನು ವಹಿಸ್ತದ ಅಂತ ಅರ್ಥ ಇಲ್ಲಿ. ಆದ್ದರಿಂದ ರಾಷ್ಟ್ರೀಯತೆಗೂ ಶಿಕ್ಷಣಕ್ಕೂ ಅಪಾರವಾಗಿರುವಂತಹ ಸಂಬಂಧ ಅದ, ಅನ್ಯೋನ್ಯ ಸಂಬಂಧದ, ಬಿಡಿಸಲಾಗದ ಸಂಬಂಧ ಅದ ಅಂತ ಅರ್ಥ ಇಲ್ಲಿ. ಸ್ವಾತಂತ್ರ್ಯ ನಂತರ 1961ರಲ್ಲಿ ಸಂವಿಧಾನದ 45ನೇ ವಿಧಿ ಪ್ರಕಾರ ಉಚಿತ, ಕಡ್ಡಾಯ ಮತ್ತು ಸಾರ್ವತ್ರಿಕ ಶಿಕ್ಷಣವನ್ನು ಎಲ್ಲರಿಗೂ ನೀಡಬೇಕು ಅಂತ ಘೋಷಣೆ ಮಾಡಲಾಯಿತು. ಸಂವಿಧಾನದ 350ನೇ ವಿಧಿ ಪ್ರಕಾರ ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯ ಮೂಲಕವೇ ಪಡೆಯುವಂಥ ಅವಕಾಶ ಎಲ್ಲ ಮಕ್ಕಳಿಗೆ ನೀಡಲಾಗಿದೆ. ಇನ್ನು ಸಂವಿಧಾನದ 46ನೇ ವಿಧಿ ದುರ್ಬಲ ವರ್ಗದವರಿಗೆ ವಿಶೇಷ ಸೌಲಭ್ಯಗಳನ್ನು ಕೊಡಲಾಗಿದೆ. ಆಮೇಲೆ 1976ಕ್ಕಿಂತ ಮೊದಲು ಶಿಕ್ಷಣವು ರಾಜ್ಯ ಪಟ್ಟಿಯಲ್ಲಿತ್ತು, ಈಗ ಸಮವರ್ತಿ ಪಟ್ಟಿಯಲ್ಲಿದೆ. 93ನೇ ಸಂವಿಧಾನದ ತಿದ್ದುಪಡಿ ಏನು ಹೇಳ್ತದ, ಪ್ರಾಥಮಿಕ ಶಿಕ್ಷಣ ಮೂಲಭೂತ ಹಕ್ಕನ್ನಾಗಿ ಪರಿವರ್ತನೆ ಮಾಡಲಾಗಿದೆ ಅಂತ ಅರ್ಥ ಇಲ್ಲಿ. ಮುಂದೆ ರಾಷ್ಟ್ರದ ಎಲ್ಲ ಜನರಿಗೂ ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಸಮಾನತೆಗಳ ನೀಡಲಾಗಿದೆ. ಇನ್ನು ಬಹುಭಾಷಾ ರಾಷ್ಟ್ರವಾಗಿರುವಂತಹ ನಮ್ಮ ದೇಶದಲ್ಲಿ ಜನರ ಐಕ್ಯತೆ ಹಾಗೂ ಶಿಕ್ಷಣಕ್ಕಾಗಿ ತ್ರಿಭಾಷಾ ಸೂತ್ರವನ್ನು ಅನುಸರಿಸಲಾಗುತ್ತದೆ. ನಮ್ಮ ರಾಷ್ಟ್ರದಲ್ಲಿ ಹಲವಾರು ಭಾಷೆಗಳಿರುವುದರಿಂದ ಅವುಗಳ ರಕ್ಷಣೆ ಮಾಡೋ ಸಲುವಾಗಿ 15 ಭಾಷೆಗಳನ್ನು ರಾಷ್ಟ್ರೀಕರಣ ಮಾಡಲಾಗಿದೆ. ಆಮೇಲೆ ಮುಂದೇನಪ್ಪ ಅಂದ್ರೆ ಇಲ್ಲಿ ಮುಖ್ಯವಾಗಿ ರಾಷ್ಟ್ರದಲ್ಲಿ ಹೆಚ್ಚು ಜನರು ಮಾತನಾಡುತ್ತಿದ್ದ ಹಿಂದಿ ಭಾಷೆಯನ್ನು ರಾಷ್ಟ್ರ ಭಾಷೆಯನ್ನಾಗಿ ನಾವು ಘೋಷಣೆ ಮಾಡಿಕೊಂಡಿವಿ. ವಿಶ್ವ ಭಾಷೆ ಅಂತ ಕರೆಯುತ್ತಿರುವಂಥ ಇಂಗ್ಲೀಷ್ ಭಾಷೆಯನ್ನು ಅಂತಾರಾಷ್ಟ್ರೀಯ ಭಾಷೆ ಅಂಥೇಳಿ ನಾವು ಸ್ವೀಕಾರ ಮಾಡಿದ್ದೀವಿ. ನಮ್ಮ ದೇಶದ ಜನರ ಏಕರೀತಿಯ ಶಿಕ್ಷಣ ಕ್ರಮಕ್ಕಾಗಿ 10+2+3 ಶಿಕ್ಷಣ ವಿಧಾನವನ್ನು ರಾಷ್ಟ್ರಾದ್ಯಂತ ಸಾರ್ವತ್ರಿಕವಾಗಿ ನಾವು ಘೋಷಣೆ ಮಾಡಿಕೊಂಡಿವಿ. ಪಠ್ಯಕ್ರಮ ಹಾಗೂ ಪಠ್ಯಪುಸ್ತಕಗಳಲ್ಲಿ ಏಕರೂಪತೆ ತರಲು ಪ್ರಯತ್ನ ಮಾಡಲಾಗಿದೆ. ಆಮೇಲೆ ನಮ್ಮ ದೇಶದ ಜನರಲ್ಲಿ ಅನೇಕ ವೈವಿಧ್ಯಗಳಿದ್ದಾಗಲೂ ಕೂಡ ಎಲ್ಲರೂ ಒಂದೇ ಎಂಬ ಭಾವನೆಗಾಗಿ ಮತ್ತು ಎಲ್ಲರೂ ಒಂದೇ ಆಗಬೇಕೆಂಬ ವಿಚಾರದಿಂದ ವೈವಿಧ್ಯತೆಯಲ್ಲಿ ಐಕ್ಯತೆಯನ್ನು ಸಾಧಿಸುವ ಚಟುವಟಿಕೆಗಳನ್ನು ನಾವು ಶಾಲಾ ಕಾಲೇಜುಗಳಲ್ಲಿ ನಡೆಸ್ತೀವಿ. ಪ್ರತಿ ವರ್ಷವೂ ರಾಷ್ಟ್ರಾದ್ಯಂತ ಪ್ರವಾಸ ಮತ್ತು ಪಂದ್ಯಾಟ ಕಾರ್ಯಕ್ರಮಗಳನ್ನು ನಾವು ಏರ್ಪಾಟು ಮಾಡ್ತೀವಿ. ಕಾಲಕಾಲಕ್ಕೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾಡ್ತೀವಿ. ರಾಷ್ಟ್ರಾದ್ಯಂತ ಇವುಗಳನ್ನೆಲ್ಲ ನಾವು ವಿಜೃಂಭಣೆಯಿಂದ ಆಚರಿಸ್ತೀವಿ. ರವೀಂದ್ರನಾಥ್ ಟ್ಯಾಗೋರ್ ರಚಿಸಿರುವ ಜನಗಣಮನ ಗೀತೆಯನ್ನು ನಮ್ಮ ರಾಷ್ಟ್ರಗೀತೆಯನ್ನಾಗಿ ಅಂಗೀಕರಿಸಿ ದಿನನಿತ್ಯ ರಾಷ್ಟ್ರಕ್ಕೆ ಗೌರವ ಸಲ್ಲಿಸುವುದಕ್ಕಾಗಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಅವುಗಳನ್ನು ಹಾಡ್ತೀವಿ. ಕವಿ ಬಂಕಿಮ್ ಚಂದ್ರ ಚಟರ್ಜಿ ಅವರು ರಚಿಸಿದ ವಂದೇ ಮಾತರಂ ಗೀತೆಯನ್ನು ಪ್ರಾರ್ಥನಾ ಗೀತೆಯನ್ನಾಗಿ ನಾವು ಹಾಡ್ತೀವಿ. ಸಮೂಹ ಮಾಧ್ಯಮದ ಮೂಲಕ ಇಲ್ಲಿ ರಾಷ್ಟ್ರದ ಏಕತೆ ಮತ್ತು ಸಾಕ್ಷರತೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡ್ತೀವಿ. NCC ಇರ್ಬೋದು, NSS ಇರ್ಬೋದು, ರೆಡ್ ಕ್ರಾಸ್ ಇರ್ಬೋದು ಅಥವಾ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇರ್ಬೋದು, ಮುಂತಾದ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಅವುಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೀವಿ. ಎಲ್ಲ ನಾಗರಿಕರಿಗೂ ಶಿಕ್ಷಣ ಪಡೆಯಲು ಸಮಾನ ಅವಕಾಶಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಸಂವಿಧಾನದ ಪ್ರಕಾರ ಎಲ್ಲ ನಾಗರಿಕರಿಗೂ ಮೂಲಭೂತ ಹಕ್ಕುಗಳನ್ನು ಇಲ್ಲಿ ನಾವು ನೀಡಿವಿ. ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆ ಅಡಿಯೊಳಗೆ ಏಕರೂಪದ ಶಿಕ್ಷಣ ನೀತಿಯನ್ನು ನಾವು ಜಾರಿಗೆ ತಂದಿದ್ದೀವಿ ಅಂತ ಅರ್ಥ ಇಲ್ಲೇ. ಅದರ ಜೊತೆಗೆ ಭಾಷಾ ಪಠ್ಯಕ್ರಮ ಅಥವಾ ಭಾಷಾ ಪಠ್ಯ ಪುಸ್ತಕದಲ್ಲಿ ದೇಶದ ವಿವಿಧ ಪ್ರದೇಶಗಳಿಗೆ ಮಹಾಪುರುಷರ ಜೀವನ ಚರಿತ್ರೆ ಹಾಗೂ ಅವರು ಪ್ರತಿಪಾದಿಸಿದಂಥ ಧಾರ್ಮಿಕತೆಯನ್ನು ಶಿಕ್ಷಣದಲ್ಲಿ ನಾವು ಅಳವಡಿಸಿಕೊಂಡಿವಿ. ದೇಶದ ವಿವಿಧ ಭಾಷೆಗಳ ಉತ್ತಮ ಸಾಹಿತ್ಯ ಕೃತಿಗಳನ್ನು ಬೇರೆ ಬೇರೆ ಭಾಷೆಗಳಿಗೆ ನಾವು ಭಾಷಾಂತರ ಮಾಡಿಕೊಂಡಿವಿ. ರಾಷ್ಟ್ರೀಯ ಚಿಹ್ನೆಗಳಾದ ರಾಷ್ಟ್ರ ಮುದ್ರೆ, ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜಗಳ ಮೂಲಕ ರಾಷ್ಟ್ರದ ಅಭಿಮಾನವನ್ನು ನಾವು ಹೆಚ್ಚಿಸ್ತೀವಿ. ಹೀಗೆ ಶಾಲಾ ಸನ್ನಿವೇಶದೊಳಗೆ ಸಂಘಟನೆ ಮಾಡುವಂಥ ರಾಷ್ಟ್ರೀಯತೆಯ ವಿವಿಧ ಚಟುವಟಿಕೆಗಳ ಜೊತೆಗೆ ಕಲೆ ಮತ್ತು ಸಂಗೀತವು ರಾಷ್ಟ್ರೀಯ ಏಕತೆ ಮತ್ತು ರಾಷ್ಟ್ರೀಯ ಪ್ರಜ್ಞೆಯನ್ನು ಉಂಟು ಮಾಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾವ ಅಂತ ಅರ್ಥ. ಇನ್ನು ರಾಷ್ಟ್ರೀಯತೆಯ ಮಹತ್ವ ಏನು? ರಾಷ್ಟ್ರಾಭಿಮಾನ ಮತ್ತು ರಾಷ್ಟ್ರ ಪ್ರೇಮದ ಬಗ್ಗೆ ಗೌರವ ಸೂಚಿಸುವ ಕಾವ್ಯ ಕವನಗಳು ರಚಿಸಲ್ಪಟ್ಟಿವೆ. ಇನ್ನು ರಾಷ್ಟ್ರದಲ್ಲಿ ಉತ್ತಮ ಸರ್ಕಾರದ ಸ್ಥಾಪನೆ ಆಗುತ್ತದೆ. ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ. ಜನರಲ್ಲಿ ರಾಷ್ಟ್ರೀಯ ಭಾವನೆ ಮೂಡಿ ಐಕ್ಯತೆ ಮತ್ತು ರಾಷ್ಟ್ರ ಪ್ರೇಮ ಎಲ್ಲರಲ್ಲಿಯೂ ಬೆಳೀತದ.
ಜನರು ರಾಷ್ಟ್ರೀಯತೆಯ ಭಾವನೆಯಿಂದಾಗಿ ರಾಷ್ಟ್ರ ಬಯಸುವ ಯಾವ ತ್ಯಾಗಕ್ಕೂ ಸಿದ್ಧರಾಗ್ಯಾರ ಅಂತ ಅರ್ಥ. ಇಲ್ಲಿ ವಿವಿಧ ಬಗೆಯ ಕಲೆಗಳು ಬೆಳೆದು ಬರ್ತಾವ. ಕಾಯ್ದೆ ಕಾನೂನುಗಳು ರಚಿತಗೊಂಡು ಉತ್ತಮ ಆಡಳಿತಕ್ಕೆ ಸಹಕಾರಿಯಾಗುತ್ತವೆ. ಇನ್ನು ಸಾರ್ವತ್ರಿಕತೆ, ಎರಡನೇದು ಸಾರ್ವತ್ರಿಕತೆ ಅಂದರೆ ಏನು ನೋಡೋಣ. ಸಾರ್ವತ್ರಿಕತೆ, ಯಾವುದೇ ರಾಷ್ಟ್ರದ ಪ್ರಗತಿ ಮತ್ತು ಅಭಿವೃದ್ಧಿ ಹೊಂದಬೇಕಾಗಿತ್ತು ಅಂದ್ರೆ ಆ ರಾಷ್ಟ್ರದ ಎಲ್ಲ ಸಂಪತ್ತು ಎಲ್ಲರಿಗೂ ಹಂಚಿಕೆ ಆಗಬೇಕು ಮತ್ತು ಎಲ್ಲ ಅವಕಾಶಗಳು ಇಲ್ಲಿ ಎಲ್ಲರಿಗೂ ಸಮಾನವಾಗಿ ಸಿಗಬೇಕು. ಈ ಒಂದು ಪರಿಕಲ್ಪನೆಯ ತಳಹದಿಯೇ ಸಾರ್ವತ್ರಿಕತೆ ಅಂತ ನಾವು ಹೇಳ್ತೀವಿ. ಇನ್ನು ಸಾರ್ವತ್ರಿಕತೆ ಎಂಬುದು ಒಂದು ಮೌಲ್ಯ ಆಧಾರಿತ ತಾತ್ವಿಕ ಪರಿಕಲ್ಪನೆ ಎಲ್ಲರಿಗೂ ತಿಳಿದಂಥ ವಿಷಯ. ಸಾರ್ವತ್ರಿಕತೆ ಅಂದ್ರೆ ಎಲ್ಲ ಅವಕಾಶಗಳು ಎಲ್ಲರಿಗೂ ದೊರೆಯುವಂತ ಆಗಬೇಕು, ಎಲ್ಲರೂ ಒಂದೇ ಎಂಬ ಭಾವನೆ ಮೂಡಬೇಕು. ಇದನ್ನು ಏಕತ್ವತಾವಾದ ಅಥವಾ ಸಾರ್ವತ್ರಿಕವಾದ ಅಂಥೇಳಿ ನಾವು ಕರಿತೀವಿ. ಭಾರತದ ಸಂವಿಧಾನದಲ್ಲಿ ಎಲ್ಲ ವಿಧಿಗಳು ಈ ಸಾರ್ವತ್ರಿಕತೆಯ ಮೌಲ್ಯಗಳ ಆಧಾರದ ಮೇಲೆ ನಿಂತವು. ಸಂವಿಧಾನ ಅಥವಾ ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು, ಎಲ್ಲರಿಗೂ ಸಮಾನ ಅವಕಾಶ ನೀಡುವ ಮೂಲಕ ಸಾರ್ವತ್ರಿಕತೆಯ ತತ್ವವನ್ನು ಇಲ್ಲೇ ಎತ್ತಿ ಹಿಡಿದೀವಿ. ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಸಾರ್ವತ್ರಿಕತೆ ಅಂದರೆ ಏನು? ಯಾವುದೇ ಅವಕಾಶಗಳು ಅಥವಾ ಯಾವುದೇ ಸವಲತ್ತುಗಳು ಸಾರ್ವತ್ರಿಕವಾಗಿ ಬಳಕೆಗೆ ತರುವುದು ಮತ್ತು ಎಲ್ಲರಿಗೂ ದೊರಕುವಂತೆ ಮಾಡುವುದೇ ಇಲ್ಲೇ ಸಾರ್ವತ್ರಿಕತೆ ಅಂತ ಹೇಳ್ತೀವಿ. ಇನ್ನು ಮೇರಿಯಂ ವೆಬ್ಸ್ಟರ್ ಅವರ ನಿಘಂಟಿನ ಪ್ರಕಾರ ಸಾರ್ವತ್ರಿಕತೆ ಅಂದರೆ ಏನು? ಯಾವುದೇ ಹಸ್ತಕ್ಷೇಪವಿಲ್ಲದೆ ಎಲ್ಲವೂ ಎಲ್ಲರಿಗೂ ಸಿಗಬೇಕು. ಇದಕ್ಕೆ ಸಾರ್ವತ್ರಿಕತೆ ಅಂಥೇಳಿ ಇಲ್ಲೇ ಮೇರಿಯಂ ವೆಬ್ಸ್ಟರ್ ಹೇಳ್ತಾರೆ. ಮೇರಿಯಂ ವೆಬ್ಸ್ಟರ್ ಅವರ ನಿಘಂಟಿನ ಪ್ರಕಾರ ಸಾರ್ವತ್ರಿಕತೆ ಅಂದ್ರೇನು? ಯಾವುದೇ ಹಸ್ತಕ್ಷೇಪವಿಲ್ಲದೆ ಎಲ್ಲವೂ ಎಲ್ಲರಿಗೆ ಸರಿ ಸಮಾನವಾಗಿ ದೊರಕಬೇಕು, ಅದಕ್ಕೆ ಸಾರ್ವತ್ರಿಕತೆ ಅಂತ ಕರಿತೀವಿ. ಇನ್ನು ಸಾರ್ವತ್ರಿಕತೆ ಮತ್ತು ಶಿಕ್ಷಣ, ಅದರ ಸಂಬಂಧ ಏನು ಅನ್ನೋದನ್ನು ನೋಡೋಣ. ಶಿಕ್ಷಣ ಎಂಬುದು ಎಲ್ಲರಿಗೂ ಅಂದರೆ ಧರ್ಮ, ಜಾತಿ, ಲಿಂಗ, ಜನಾಂಗ ತಾರತಮ್ಯ ಇರಲಾರ್ದೆ ಎಲ್ಲರಿಗೂ ದೊರಕುವಂತಾಗಬೇಕು. ಶಿಕ್ಷಣ ಸಾರ್ವತ್ರಿಕತೆಯಾಗಿದೆ. ಎಲ್ಲರಿಗೂ ಸಿಗಬೇಕು ಶಿಕ್ಷಣ. ಲಿಂಗ ನೋಡಬಾರ್ದು, ಜಾತಿ ನೋಡಬಾರ್ದು, ಧರ್ಮ ನೋಡಬಾರ್ದು, ಹೌದಾ? ಇವೆಲ್ಲವುಗಳನ್ನು ಬಿಟ್ಟು ಎಲ್ಲರಿಗೂ ಶಿಕ್ಷಣ ಸಿಗಬೇಕು. ಇದು ಶಿಕ್ಷಣದಲ್ಲಿ ಸಾರ್ವತ್ರಿಕತೆ ಅಂತ ಕರಿತೀವಿ. ಇನ್ನು 1951ರ ಜನಗಣತಿ ಪ್ರಕಾರ ದೇಶದ ಒಟ್ಟು ಸಾಕ್ಷರತಾ ಪ್ರಮಾಣ 18.3ರಷ್ಟಿದ್ದು, ಇನ್ನು 2011ರ ವೇಳೆಗೆ ಅದು 74% ಆಗಬೇಕಾಗಿತ್ತು. ಅಂದ್ರೆ ಅದಕ್ಕೆ ಸಾರ್ವತ್ರಿಕತೆಯೇ ಮೂಲ ಕಾರಣ ಅಂತ ಹೇಳ್ಬೋದು. ಭಾರತ ಪ್ರತಿಯೊಂದು ಮಗುವಿಗೂ ಇಲ್ಲಿ ಸಾರ್ವತ್ರಿಕವಾಗಿ ಶಿಕ್ಷಣದ ಅವಕಾಶಗಳು ದೊರೆಯುತ್ತಿರುವುದರಿಂದ ಶಿಕ್ಷಣದ ಸಾರ್ವತ್ರಿಕತೆಯನ್ನು ಸಾಧಿಸಲು ಸಾಧ್ಯ ಆಗ್ಯದ. ಇದು ಕಾರಣಗಳು ಏನು ಅಂತಂದ್ರೆ ಒಂದೊಂದಾಗಿ ನೋಡೋಣ. ಇಲ್ಲೇ ಶಿಕ್ಷಣ ಮೂಲಭೂತ ಹಕ್ಕು ಒಂದು ಕಾರಣ. ಎರಡನೇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿವಿಧ ಕ್ಷೇತ್ರಗಳು ಅಥವಾ ಶೈಕ್ಷಣಿಕ ಯೋಜನೆಗಳು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಬರುವಂತಹ ವಿವಿಧ ಶೈಕ್ಷಣಿಕ ಯೋಜನೆಗಳದಾವ, ಅದರಿಂದ ಸಾರ್ವತ್ರೀಕರಣ ಆಗ್ಯದ ಅಂತ ಹೇಳ್ತೀವಿ. ಆಮೇಲೆ ಶೈಕ್ಷಣಿಕ ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ನಡೀತಿರೋದ್ರಿಂದ ಇದು ಸಾರ್ವತ್ರಿಕತೆ ಆಗೈತ ಅಂತ ಹೇಳ್ತೀವಿ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಎಲ್ಲರಿಗೂ ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಶಿಕ್ಷಣವನ್ನು ನೀಡ್ತಿರೋದ್ರಿಂದ ಎಲ್ಲರಿಗೂ ಶಿಕ್ಷಣ ಸಿಗ್ತದ, ಅದರಿಂದ ಸಾರ್ವತ್ರಿಕತೆ ಸಾಧ್ಯ ಆಗ್ಯದ ಅಂತ ಹೇಳ್ತೀವಿ. ಧರ್ಮ, ಜಾತಿ, ಲಿಂಗ, ಜನಾಂಗ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ಶಿಕ್ಷಣದ ಅವಕಾಶಗಳು ಸಿಗ್ತಾವ, ಆದ್ದರಿಂದ ಸಾರ್ವತ್ರಿಕತೆ ಸಾಧ್ಯ ಆಗ್ಯದ ಅಂತ ಹೇಳ್ತೀವಿ. ಇಲ್ಲೇ ತಾರತಮ್ಯ ದೂರ ಆಗ್ಯದ, ಲಿಂಗಭೇದ ಇಲ್ಲ ಅಂತ ಅರ್ಥ. ಇಲ್ಲೇ ಬಾಲಕಿಯರಿಗೂ ಕೂಡ ಇಲ್ಲಿ ಉಚಿತವಾಗಿ ಶಿಕ್ಷಣದ ಹಾಗೂ ಬೇರೆ ಬೇರೆ ಸೌಲಭ್ಯಗಳು ಶಿಕ್ಷಣ ಕ್ಷೇತ್ರದಲ್ಲಿ ಸಿಗ್ತಾವ. ಪೋಷಕರಲ್ಲಿ ಶಿಕ್ಷಣದ ಮಹತ್ವದ ಅರಿವಾಗ್ಯದ ಅಂತ ಹೇಳ್ತೀವಿ. ಬಾಲಕಾರ್ಮಿಕರ ನಿಷೇಧ ಮಾಡ್ಯದ. ಶಾಲೆಗಳಲ್ಲಿ ಅಥವಾ ಶಾಲೆಗಳ ಸಂಖ್ಯೆಗಳು ಹೆಚ್ಚಾಗಿರೋದ್ರಿಂದ ಇಲ್ಲಿ ಎಲ್ಲರಿಗೂ ಶಿಕ್ಷಣ ಸಿಗ್ತದೆ. ಉನ್ನತ ವ್ಯಾಸಂಗದ ಅವಕಾಶಗಳಲ್ಲಿ ಕೂಡ ಇಲ್ಲಿ ಹೆಚ್ಚಳವನ್ನು ನಾವು ಕಾಣ್ತೀವಿ. ಉದ್ಯೋಗಗಳಲ್ಲಿ ಕೂಡ ಅವಕಾಶಗಳು ಎಲ್ಲರಿಗೂ ಸಿಗ್ತಾವ ಅಂತ ಅರ್ಥ. ಇಲ್ಲಿ ಕಾನೂನು ವ್ಯವಸ್ಥೆ ಮತ್ತು ಕಾಯ್ದೆಗಳ ಪರಿಣಾಮ, ಆಮೇಲೆ ವಸತಿ ನಿಲಯಗಳು ಮತ್ತು ವಸತಿ ಶಾಲೆಗಳು ಪ್ರಾರಂಭ ಆಗಿರೋದ್ರಿಂದ ಎಲ್ಲರಿಗೂ ಶಿಕ್ಷಣ ಪಡಲಿಕ್ಕೆ ಅವಕಾಶಗಳು ಸಿಗ್ತಾವ ಅಂತ ಅರ್ಥ. ಇಲ್ಲಿ ವೈವಿಧ್ಯಮಯ ಶಾಲೆಗಳ ಸ್ಥಾಪನೆ ಮತ್ತು ಕಾರ್ಯಚಟುವಟಿಕೆಗಳು. ಹೀಗೆ ಶಿಕ್ಷಣದ ಸಾರ್ವತ್ರಿಕತೆಯು ಸಾರ್ವತ್ರಿಕ ಅವಕಾಶಗಳು, ಸಾರ್ವತ್ರಿಕ ದಾಖಲಾತಿ, ಸಾರ್ವತ್ರಿಕ ಉಳಿಕೆಯನ್ನು ಅವಲಂಬಿಸದ ಅಂತ ಅರ್ಥ. ಇಲ್ಲೇ
ಇನ್ನು ಮುಂದೆ ಜಾತ್ಯತೀತತೆ ಅಂದರೆ ಏನು? ಸೆಕ್ಯುಲರಿಸಮ್ 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 ಜಾತ್ಯತೀತತೆ ಅಂತ ಹೇಳ್ತೀವಿ. ಜಾತ್ಯತೀತ ರಾಷ್ಟ್ರ ಅಂದ್ರೆ ಇಲ್ಲಿ ಸಂಸತ್ತಿಗೆ ಇತರ ಜನರ ಮೇಲೆ ಯಾವುದೇ ಧರ್ಮವನ್ನು ಒತ್ತಾಯದಿಂದ ಹೇರುವ ಅಧಿಕಾರ ಇರೋದಿಲ್ಲ. ಅದಕ್ಕೆ ನಾವು ಜಾತ್ಯತೀತತೆ ಅಂತ ಹೇಳ್ತೀವಿ. ಜಾತ್ಯತೀತ ರಾಷ್ಟ್ರ ಅಂದ್ರೆ ಸಂಸತ್ತಿಗೆ ಅಥವಾ ಯಾರಿಗೆ ಇತರ ಜನರ ಮೇಲೆ ಯಾವುದೇ ಧರ್ಮವನ್ನು ಒತ್ತಾಯದಿಂದ ಹೇರುವಂತಿಲ್ಲ. ಅವರವರು ತಮ್ಮ ಧರ್ಮವನ್ನು ಸ್ವತಂತ್ರವಾಗಿ ಆಚರಣೆ ಮಾಡಿಕೊಳ್ಳಬಹುದು ಅಂಥೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಇನ್ನು ನಮ್ಮದು ಜಾತ್ಯತೀತ ರಾಷ್ಟ್ರ ಅಂದ್ರೆ ನಮ್ಮ ರಾಷ್ಟ್ರವು ಧರ್ಮ ವಿರೋಧಿ ಅಥವಾ ಧರ್ಮರಹಿತ ರಾಷ್ಟ್ರ ಎನ್ನುವ ಅರ್ಥ ಕೊಡೋದಿಲ್ಲ, ಅರ್ಥನೂ ಅಲ್ಲ. ದೇಶದ ಜನರೆಲ್ಲರಿಗೂ ತಮ್ಮದೇ ಇಷ್ಟವಾದ ತಮಗೆ ಇಷ್ಟವಾಗಿರುವಂತಹ ಧರ್ಮವನ್ನು ಆಚರಿಸಲು, ಆರಾಧಿಸಲು ಮತ್ತು ಯಾವ ತೊಂದರೆಗಳಿಗೂ ಒಳಗಾಗದೆ ಇದ್ದ ಆಸಕ್ತಿ ಇದ್ದ ಧರ್ಮದವರ ಒಳಿತನ್ನೇ ಬಯಸ್ತವ. ವಿಭಿನ್ನ ಧರ್ಮದವರು ತಮಗೆ ಇಷ್ಟವಿದ್ದಂತೆ ಯಾವ ಅಡೆತಡೆಯೂ ಇಲ್ಲದೆ ಇಲ್ಲಿ ತಮಗೆ ಇಷ್ಟವಾದ ಧರ್ಮವನ್ನು ಇಲ್ಲಿ ಬೆಳೆಸುವಂತಾಗಬೇಕು ಅನ್ನುವುದೇ ನಮ್ಮ ಆಶಯ. ಇನ್ನು ಜಾತ್ಯತೀತತೆ ಎಂಬ ಪದವನ್ನು JJ ಹಾಲಿಡೆಕ್ ಅನ್ನೋರು ಬಳಸ್ತಾರೆ. ಇಂಗ್ಲೀಷ್ನಲ್ಲಿರುವ ಸೆಕ್ಯುಲರಿಸಮ್ ಪದದ ಅನುವಾದವೇ ಜಾತ್ಯತೀತತೆ. ಇದರಲ್ಲಿ ಮಾನವನ ಭೌತಿಕ ಮತ್ತು ಸಾಂಸ್ಕೃತಿಕ ಪ್ರಸ್ತುತ ಪ್ರಗತಿಯನ್ನು ಪರಿಗಣಿಸಲಾಗ್ತದೆ. ಸತ್ಯಕ್ಕೆ ಗೌರವ ನೀಡಿ ಮಾನವನ ಉದ್ಧಾರದ ಕಡೆಗೆ ಕರೆದುಕೊಂಡು ಹೋಗುವುದು, ಆಮೇಲೆ ಸ್ವತಂತ್ರವಾಗಿ ವೈಚಾರಿಕತೆಯಿಂದ ಕೂಡಿದ ನೈತಿಕತೆ, ಈ ಎಲ್ಲ ಮೂಲಗಳಿಂದ ಅಥವಾ ಎಲ್ಲ ಮೂಲಭೂತ ಅಂಶಗಳು ಜಾತ್ಯತೀತತೆ ಒಳಗೊಂಡಿರುತ್ತದೆ ಎಂದು ಹಾಲಿಡೆಕ್ ಅವರು ಅಭಿಪ್ರಾಯವನ್ನು ಪಡ್ತಾರೆ. ಇನ್ನು ಪಾಶ್ಚಿಮಾತ್ಯರು ಜಾತ್ಯತೀತತೆಯನ್ನು ಈ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಜಾತ್ಯತೀತತೆ ಅಂದ್ರೇನು? ಜಾತ್ಯತೀತತೆ ಅಂದರೆ ದೇವರಲ್ಲಿ ನಂಬಿಕೆಗೆ ಸಂಬಂಧಪಟ್ಟ ಎಲ್ಲ ಅಭಿಪ್ರಾಯಗಳನ್ನು ತ್ಯಜಿಸಿ, ದೇವರಲ್ಲಿ ನಂಬಿಕೆಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಅಭಿಪ್ರಾಯಗಳನ್ನು ತ್ಯಜಿಸಿ ಪ್ರಕೃತಿ ಜೀವನದಲ್ಲಿ ಮಾನವೀಯತೆಯ ಅಭಿವೃದ್ಧಿಯ ಆಧಾರದ ಮೇಲೆ ಪೋಷಕವಾಗಿರುವಂತಹ ನೈತಿಕತೆ ಅಥವಾ ನೈತಿಕತ್ವ ಅಂಥೇಳಿ ಇವರು ಹೇಳ್ತಾರೆ. ಇನ್ನು ವೆಬ್ಸ್ಟರ್ ಅವರ ಪ್ರಕಾರ ಜಾತ್ಯತೀತತೆ ಅಂದ್ರೆ ಏನು? ಜಾತ್ಯತೀತತೆ ಅಂದ್ರೆ ಮತಾಭಿಪ್ರಾಯಗಳು, ಉಪದೇಶಾತ್ಮಕ ವ್ಯವಹಾರಗಳು ರಾಜ್ಯದ ಕಾರ್ಯಾಚರಣೆಯಲ್ಲಿ ತೊಡಗಿಕೊಳ್ಳಬಾರ್ದು ಅನ್ನುವಂಥ ನಂಬಿಕೆ, ತಡೆ ಹಾಕಬಾರ್ದು. ಇದರೊಳಗೆ ಮತಾಭಿಪ್ರಾಯಗಳು, ಉಪದೇಶಾತ್ಮಕ ವ್ಯವಹಾರಗಳು ರಾಜ್ಯದ ಕಾರ್ಯಾಚರಣೆಯಲ್ಲಿ ತಡೆ ಹಾಕಬಾರ್ದು ಅನ್ನುವಂಥ ನಂಬಿಕೆಗೆ ಜಾತ್ಯತೀತತೆ ಅಂತ ಕರೀತಾರೆ ವೆಬ್ಸ್ಟರ್ ಅವರು. ಇನ್ನು ಚೇಂಬರ್ಸ್ ನಿಘಂಟಿನ ಪ್ರಕಾರ ಜಾತ್ಯತೀತವಾದ ರಾಜ್ಯ, ಶಿಕ್ಷಣ, ನೀತಿ ಮುಂತಾದ ಮತಾಭಿಪ್ರಾಯ ಭಾವನೆಗಳಿಂದ ದೂರ ಇರಬೇಕು. ಇನ್ನು ಭಾರತೀಯರು ಜಾತ್ಯತೀತತೆ ಎಂಬ ಪದವನ್ನು ಈ ರೀತಿಯಾಗಿ ಬಳಸ್ತಾರೆ ಅಥವಾ ವ್ಯಾಖ್ಯಾನ ಮಾಡ್ತಾರೆ. ಜಾತ್ಯತೀತತೆ ಅಂದ್ರೆ ಸರ್ವಧರ್ಮ ಸಮಾನತ್ವ ಭಾವ. ನನ್ನ ನಂಬಿಕೆಗೆ ಇರುವ ಪೂಜ್ಯ ಭಾವನೆಯು ಇತರರ ನಂಬಿಕೆಯೂ ಇದೆ ಎಂಬುದು ನನ್ನ ಭಾವನೆ ಅಂತ ಹೇಳ್ತಾರೆ. ಅದಕ್ಕೆ ಗಾಂಧೀಜಿಯವರು ಈ ಮೇಲಿನ ವ್ಯಾಖ್ಯಾನ ಕೊಡ್ತಾರೆ. ಸರ್ವಧರ್ಮ ಸಮಾನತ್ವದ ಭಾವ, ನನ್ನ ನಂಬಿಕೆಗೆ ಇರುವ ಪೂಜ್ಯ ಭಾವನೆ ಇತರರ ನಂಬಿಕೆಗಳಿಗೂ ಇರಬೇಕು ಅಥವಾ ಅನ್ನಂತೆ ನಾವು ತಿಳ್ಕೋಬೇಕು ಅನ್ನುವಂಥದ್ದು ಗಾಂಧೀಜಿಯವರು ಹೇಳ್ತಾರೆ. ಇನ್ನು ಸೆಕ್ಯುಲರ್ ಅಂದ್ರೆ ಮೂಲತಃ ಭೌತಿಕ ಲೌಕಿಕ ಚರ್ಚೆಗಳಿಂದ, ಧಾರ್ಮಿಕ ವಿಚಾರಗಳಿಂದ ಮುಕ್ತವಾಗಿರುವಂಥದ್ದು ಎಂದರ್ಥ. ಇದನ್ನು ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ. ಸೆಕ್ಯುಲರ್ ಅಂದ್ರೆ ಮೂಲತಃ ಭೌತಿಕ ಲೌಕಿಕ ಚರ್ಚೆಗಳಿಂದ, ಧಾರ್ಮಿಕ ವಿಚಾರಗಳಿಂದ ಮುಕ್ತವಾಗಿರುವಂಥದ್ದು. ಅದಕ್ಕೆ ನಾವೇನಂತ ಕರಿತೀವಿ? ಇಲ್ಲಿ ಜಾತ್ಯತೀತತೆ ಅಂತ ಕರಿತೀವಿ ಅಂಥೇಳಿ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ. ಈ ಮೇಲಿನ ವ್ಯಾಖ್ಯೆಗಳನ್ನು ನೋಡೋದ್ರಿಂದ ಸ್ಪಷ್ಟವಾಗುವಂತಹ ಅಂಶ ಏನು ಅಂತಾರೆ? ಜಾತ್ಯತೀತತೆಯು ಎರಡು ಮುಖ್ಯ ಅಂಗಗಳು. ಜಾತ್ಯತೀತತೆಯ ಎರಡು ಮುಖ್ಯ ಅಂಗಗಳು ಸಮಾನತೆ ಮತ್ತು ಸಹಿಷ್ಣುತೆ. ಜಾತ್ಯತೀತತೆಯ
ರಾಷ್ಟ್ರ ವ್ಯವಸ್ಥೆಯಲ್ಲಿ ಯಾವ ಧರ್ಮಕ್ಕೂ ಹೆಚ್ಚಿನ ಸೌಲಭ್ಯ ನೀಡುವುದಾಗಲಿ, ಯಾವ ಧರ್ಮಕ್ಕೂ ಸೌಲಭ್ಯ ವಂಚಿತರಾಗಿಸುವುದಾಗಲಿ ಮಾಡಲು ಸಾಧ್ಯವಿಲ್ಲ. ಎಲ್ಲ ಧರ್ಮಗಳಿಗೂ ಸಮಾನವಾಗಿರುವಂಥ ಸೌಲಭ್ಯಗಳನ್ನು ನೀಡೋದು, ಯಾವುದೇ ಧರ್ಮವನ್ನು ನಾವು ಕೀಳಾಗಿ ಕಾಣೋದು ಅಲ್ಲ. ಇನ್ನು ಜಾತ್ಯತೀತತೆ ಮತ್ತು ಶಿಕ್ಷಣ. ಭಾರತದಂತಹ ವಿಶಾಲವಾಗಿರುವಂತಹ ದೇಶ ಅನೇಕ ಧರ್ಮಗಳನ್ನು ತನ್ನ ಮಡಿನಲ್ಲಿ ಇಟ್ಟುಕೊಂಡದ. ಅಂದರೆ ಭಾರತದಲ್ಲಿ ಹಲವಾರು ಧರ್ಮಗಳದಾವ ಅಂತ ಅರ್ಥ, ಹಲವಾರು ಜಾತಿಗಳದಾವ ಅಂತ ಅರ್ಥ. ಆ ಎಲ್ಲ ಧರ್ಮಗಳ ಮುಖ್ಯಾಂಶಗಳನ್ನು ಪ್ರತಿಯೊಂದು ಭಾರತೀಯ ಮಗು ತಿಳಿದುಕೊಳ್ಳಬೇಕು. ಎಲ್ಲ ಧರ್ಮಗಳ ಮೂಲ ಸಾರವನ್ನು ಪ್ರತಿಯೊಂದು ಮಗು, ಯಾವುದೇ ಧರ್ಮಕ್ಕೆ ಸಂಬಂಧ ಬಿಟ್ಟಿರ್ಬೋದು, ಎಲ್ಲ ಧರ್ಮಗಳ ಮೂಲ ಸಾರವನ್ನು ಪ್ರತಿಯೊಂದು ಮಗು ತಿಳ್ಕೋಬೇಕು. ಇನ್ನು ಧಾರ್ಮಿಕ ಶಿಕ್ಷಣ ಅಂದ್ರೆ ಒಂದು ನಿರ್ದಿಷ್ಟ ಧರ್ಮದ ತತ್ವಬೋಧನೆ. ಧಾರ್ಮಿಕ ಶಿಕ್ಷಣ ಅಂದ್ರೆ ಒಂದು ನಿರ್ದಿಷ್ಟ ಧರ್ಮದ ತತ್ವಬೋಧನೆ. ಇನ್ನು ಧರ್ಮ ಕುರಿತು ಶಿಕ್ಷಣವೆಂದರೆ ಅನೇಕ ಧರ್ಮಗಳ ಅಭ್ಯಾಸ. ಧರ್ಮ ಕುರಿತು ಶಿಕ್ಷಣ ಅಂದ್ರೆ ಎಲ್ಲ ಧರ್ಮಗಳ ಅಭ್ಯಾಸ ಅಂತ ಹೇಳ್ತೀವಿ. ಎಲ್ಲ ಧರ್ಮಗಳ ಮುಖ್ಯಾಂಶಗಳನ್ನು ಅಥವಾ ಸಾರಾಂಶವನ್ನು, ಮೂಲ ತತ್ವಗಳನ್ನು ಬೋಧಿಸುವುದು ಅಂತ ಅರ್ಥ ಇಲ್ಲಿ. ಆಮೇಲೆ ಕೋಠಾರಿ ಆಯೋಗ ಧರ್ಮ ಕುರಿತು ಏನು ಹೇಳ್ತದ? ಶಿಕ್ಷಣವನ್ನು ಆತ್ಮದ ಸತತ ಸಂಶೋಧನೆ ಅಂತ ವರ್ಣನೆ ಮಾಡ್ತದೆ. ಧರ್ಮ ಕುರಿತು ಶಿಕ್ಷಣ ಹೇಳ್ತದೆ. ಯಾರು? ಕೋಠಾರಿ ಅವರು ಏನು ಹೇಳ್ತಾರೆ? ಧರ್ಮವನ್ನು ಕುರಿತು ಶಿಕ್ಷಣವನ್ನು ಆತ್ಮದ ಸತತ ಸಂಶೋಧನೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು, ಅನೇಕ ಧರ್ಮವಿರುವ ಪ್ರಜಾಪ್ರಭುತ್ವದೊಳಗೆ ಎಲ್ಲ ಧರ್ಮಗಳನ್ನು ಸಹಿಷ್ಣುತಾ ಭಾವದಿಂದ ಅಭ್ಯಾಸ ಮಾಡಿ, ಅವುಗಳನ್ನ ಪೋಷಣೆ ಮಾಡಿ, ವಿವಿಧ ಧರ್ಮದವರು ಒಬ್ಬರನ್ನೊಬ್ಬರು ಅರಿತು ಅನ್ಯೋನ್ಯತೆಯಿಂದಿರುವುದು ಅಗತ್ಯ. ಇನ್ನು ಭಾವಿ ಪ್ರಜೆಗಳಾದ ಮಕ್ಕಳು ಧರ್ಮಾಂಧ ಶಿಕ್ಷಣದಿಂದ ಹೊರನಡೆದು ತಮ್ಮ ಅಭಿವೃದ್ಧಿಗೆ ಪೋಷಕವಾದ ಶಿಕ್ಷಣ ಪಡೆಯಲು ಸಾಂಪ್ರದಾಯಿಕ ಸಂಕುಚಿತ ಭಾವನೆಗಳನ್ನೆಲ್ಲ ತ್ಯಜಿಸಿ ಸರ್ವಸಾಮಾನ್ಯ ಸ್ವಾತಂತ್ರ್ಯ ಪೂರಿತವಾದಂಥ ಧರ್ಮ ಪಾಲನೆ ಅನುಸರಿಸಿ ಅಭಿವೃದ್ಧಿ ಹೊಂದಲು ಜಾತ್ಯತೀತತೆ ಪ್ರೋತ್ಸಾಹ ನೀಡುತ್ತದೆ. ಜಾತ್ಯತೀತತೆ ಅಂದರೆ ಧರ್ಮ ವಿರೋಧಿ ಅಲ್ಲ ಎಂದು ಶಿಕ್ಷಣವು ತಿಳಿಸಿಕೊಡ್ತದೆ. ಜಾತ್ಯತೀತ ಶಿಕ್ಷಣವು ನಮ್ಮ ಸಂಸ್ಕೃತಿಯಲ್ಲಿ ವಿಶಾಲ ದೃಷ್ಟಿ ಅಥವಾ ವಸ್ತುನಿಷ್ಠ ಜ್ಞಾನಾರ್ಜನೆಗೆ ಹೆಚ್ಚಿನ ಅವಕಾಶ ಮಾಡಿಕೊಡ್ತದೆ. ಪಕ್ಷಪಾತ ಮನೋಭಾವ, ಅಂಧಶ್ರದ್ಧೆಗಳಿಂದ ವಿಮುಕ್ತಿ ಪಡೆದು ನ್ಯಾಯ, ನೈತಿಕತೆ, ಸ್ವತಂತ್ರ ಆಲೋಚನೆ, ಸಮಾನತಾವಾದ, ಸೇವಾ ಮನೋಭಾವನೆಗಳಿಂದ ಕೂಡಿದ ಯೋಗ್ಯ ವ್ಯಕ್ತಿತ್ವ ಪಡೆಯಲು ಇದು ಸಹಾಯಕಾರಿಯಾಗಿದೆ ಅಂತ ಹೇಳ್ತೀವಿ. ಆದ್ದರಿಂದ ಎಲ್ಲ ಅಂಶಗಳನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇಲ್ಲಿ ಪಠ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಅಪೇಕ್ಷೆ ಪಡ್ತದೆ. ಇನ್ನು ಧಾರ್ಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ವಿಧಾನವನ್ನು ಮೂಡಿಸಿ ಇಲ್ಲಿ ವಿಂಗಡಿಸಿದ್ದಾರೆ. ಇನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಜಾತಿಗೆ ಸಂಬಂಧಿಸಿದ ಶಿಕ್ಷಣಕ್ಕೆ ಅವಕಾಶವಿಲ್ಲ. ಸರ್ಕಾರಿ ಶಾಲಾ ಕಾಲೇಜುಗಳು ಯಾವುದೇ ಇರ್ಬೋದು, ಅಲ್ಲಿ ಜಾತಿ ಶಿಕ್ಷಣಕ್ಕೆ ಅವಕಾಶ ಇಲ್ಲ ಅಂತ ಅರ್ಥ. ಇಲ್ಲಿ ಸರ್ಕಾರದಿಂದ ಅನುದಾನ ಪಡೆಯುವ ಶಿಕ್ಷಣ ಸಂಸ್ಥೆಗಳು ಯಾವೇ ಇರ್ಬೋದು, ಇತರ ಧರ್ಮಕ್ಕೆ ಧಕ್ಕೆ ಬಾರದಂತೆ ಇಲ್ಲಿ ಧಾರ್ಮಿಕ ಶಿಕ್ಷಣ ಕೊಡಬಹುದು. ಇನ್ನು ಸ್ವತಂತ್ರವಾಗಿ ಧಾರ್ಮಿಕ ಶಿಕ್ಷಣ ಕೊಡಬಹುದು. ಆಮೇಲೆ ಸ್ವತಂತ್ರವಾಗಿ ಧಾರ್ಮಿಕ ಸಂಸ್ಥೆಗಳಿಂದ ನಡೆಯುವ ಯಾವುದೇ ವಿಧವಾಗಿರುವಂತಹ ಧನ ಸಹಾಯ ಸರ್ಕಾರದಿಂದ ಪಡೆಯುವ ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳು ಇಲ್ಲೇನು ಮಾಡಬೇಕು ಅಂದ್ರೆ ಧರ್ಮಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣವನ್ನು ಇಲ್ಲಿ ನೀಡಬಾರದು ಅಂಥೇಳಿ ಸಂವಿಧಾನದ 28/1 ವಿಧಿಯಲ್ಲಿ ತಿಳಿಸಲಾಗಿದೆ. ಸರ್ಕಾರದಿಂದ ಇದು ಧನ ಸಹಾಯವನ್ನು ಪಡೆಯುವಂಥ ಯಾವುದೇ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಧಾರ್ಮಿಕ ಶಿಕ್ಷಣವನ್ನು ನೀಡಲಿಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಜಾತ್ಯತೀತೆಯ ಶಿಕ್ಷಣ ಲಕ್ಷಣಗಳಂದರೆ ಮುಖ್ಯವಾಗಿ ಸಮಾನತೆ, ಸಹಿಷ್ಣುತೆ, ಆಮೇಲೆ ಎಲ್ಲರಿಗೂ ಸಮಾನ ಅವಕಾಶ, ಸ್ವಾತಂತ್ರ್ಯ ಮುಂತಾದವುಗಳು ಇರಬಹುದು. ಇನ್ನು ವೈಜ್ಞಾನಿಕ ಮನೋಭಾವ ಮತ್ತು ಭೌತಿಕತೆಯ ಪ್ರೋತ್ಸಾಹ, ಆಧ್ಯಾತ್ಮಿಕ ಮೌಲ್ಯಗಳಿಗೆ ಗೌರವ, ಸಂಪ್ರದಾಯ, ರೀತಿ ನೀತಿಗಳಿಗೆ ಕಡಿವಾಣ ಹಾಕ್ತದೆ. ಆದ್ದರಿಂದ ಶಿಕ್ಷಕರು ಮಕ್ಕಳಲ್ಲಿ ಪಕ್ಷಪಾತವಿಲ್ಲದೆ ಉದಾತ್ತ ಮೌಲ್ಯಗಳನ್ನು ಬೆಳೆಸಿ ಅಂತಹ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಮಾಡಿಕೊಡಬೇಕು. ಅಂಧಕಾರ, ಧರ್ಮಾಭಿಮಾನ, ಸಂಕುಚಿತ ಭಾವನೆಗಳಿಗೆ ಇಲ್ಲಿ ಅವಕಾಶ ಕೊಡಬಾರದು. ಅವುಗಳಿಂದ ಮುಕ್ತಿಗೊಳಿಸಬೇಕು. ಅವರು ದೇಶದ ಐಕ್ಯತೆ ಮತ್ತು ಆದರ್ಶ ಬೆಳೆಯಲು ಶ್ರಮ ಪಡಬೇಕು. ಇಂತಹ ಗುಣಗಳನ್ನು ಬೆಳೆಸಲು ಈ ಕೆಳಗಿನ ವಿಧಾನಗಳನ್ನು ಶಿಕ್ಷಕರು ಶಾಲೆಗಳಲ್ಲಿ ಅನುಸರಿಸಬೇಕು. ಜಾತ್ಯತೀತ ಭಾವನೆಯು ಮಕ್ಕಳಲ್ಲಿ ಬೆಳೆಯಬೇಕಾದರೆ ಅವರಲ್ಲಿ ವಿಮರ್ಶಾತ್ಮಕ, ಪೂರ್ವಾಗ್ರಹ ಪೀಡಿತವಲ್ಲದ ಮತ್ತು ವಸ್ತುನಿಷ್ಠವಾಗಿ ವಿಚಾರಿಸುವ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಶಿಕ್ಷಕರು ಬೆಳೆಸುವುದು ಅತಿ ಅವಶ್ಯಕ. ಇನ್ನು ರಚನಾತ್ಮಕ ವಿಚಾರಗಳನ್ನು ಉತ್ತೇಜಿಸುವ ಮೂಲಕ ಚರ್ಚೆ, ವಿಚಾರಗೋಷ್ಠಿ
ಮೊದಲಾದ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸುವಂತೆ ಶಿಕ್ಷಕರು ನೋಡಿಕೊಳ್ಳಬೇಕು. ಸತ್ಯ, ನ್ಯಾಯ, ನೀತಿ, ಆಮೇಲೆ ಅಹಿಂಸೆ, ತ್ಯಾಗ ಮುಂತಾದ ಸದ್ಗುಣಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಜಾತಿಯ ಆಧಾರದ ಮೇಲೆ ಶಾಲೆಗಳಿಗೆ, ವಿದ್ಯಾರ್ಥಿ ನಿಲಯಗಳಿಗೆ, ದೇವಾಲಯಗಳಿಗೆ ಪ್ರವೇಶನ ಕೊಡುವುದು ನಿಷೇಧ ಮಾಡಬೇಕು. ಸರ್ವರಿಗೂ ಮುಕ್ತವಾಗಿರುವಂಥ ಅವಕಾಶವನ್ನು ಒದಗಿಸಿಕೊಡಬೇಕು. ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ, ನೀತಿ ಶಿಕ್ಷಣ, ಧರ್ಮ, ಜಾತಿ, ಪಂಗಡಗಳೆಂಬ ಕಟ್ಟುಕತೆಗಳಲ್ಲಿಯ ಅನಗತ್ಯ ಹಾಗೂ ಅನಾರೋಗ್ಯಕರವಾದ ವಾತಾವರಣವನ್ನು ಶಾಲೆಗಳಲ್ಲಿ ಕಲಿಸಬಾರ್ದು. ಅವುಗಳನ್ನ ಮುಖ್ಯವಾಗಿ ತೊಡೆದು ಹಾಕಬೇಕು. ಇಲ್ಲಿ ಸಂಘ ಜೀವನದ ಮಹತ್ವವನ್ನು ಮಾನವರು ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಹೇಗೆ ಒಬ್ಬರನ್ನೊಬ್ಬರು ಅವಲಂಬಿಸಿದ್ದಾರೆ ಎನ್ನುವುದನ್ನು ಮಕ್ಕಳಿಗೆ ತಿಳಿಸಿಕೊಡ್ಬೇಕು. ಮಾನವರು ಅಂತಂದರೆ ಒಬ್ಬರ ಮೇಲೆ ಒಬ್ಬರು ಅವಲಂಬನೆಯಾಗಿರ್ತಾರೆ. ಒಂದು ವೃತ್ತಿ ಇರ್ಬೋದು ಅಥವಾ ಯಾವುದೇ ಸಹಾಯ ಸಹಕಾರ ಮನೋಭಾವನೆಗಳಿರ್ಬೋದು. ಒಬ್ಬರ ಮೇಲೆ ಒಬ್ಬರು ಇಲ್ಲದೆ ಇನ್ನೊಬ್ಬರ ಕೆಲಸ ನಡೆಯೋದಿಲ್ಲ. ಆದ್ದರಿಂದ ಒಬ್ಬರಿಗೊಬ್ಬರು ನೆರವಾಗಬೇಕು, ಸಹಾಯ ಮಾಡಬೇಕು ಅಂತ ಅರ್ಥ ಇಲ್ಲಿ. ಆಮೇಲೆ ಸರ್ವಧರ್ಮಗಳ ತತ್ವಗಳು ಒಂದೇ ಅನ್ನುವಂಥ ಭಾವನೆ ಮಕ್ಕಳಲ್ಲಿ ನಾವು ಬಿತ್ತರಿಸಬೇಕು. ಮಕ್ಕಳಲ್ಲಿ ಅವುಗಳನ್ನ ತುಂಬಬೇಕು. ಆವಾಗೇನಪ್ಪ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂಥ ಮನೋಭಾವನೆ ಮಕ್ಕಳಲ್ಲಿ ಮೂಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದು ಮೂಡ್ತದ ಅಂತ ಅರ್ಥ ಇಲ್ಲೇ. ವಿವಿಧ ರೀತಿಯಾಗಿ ಇಲ್ಲೇ ಹೊಳೆ ಹಳ್ಳಗಳಿರ್ಬೋದು ಅಥವಾ ಹರಿದು ಹೊಳೆ ಹಳ್ಳಗಳು ಬೇರೆ ಬೇರೆ ಪ್ರದೇಶದಲ್ಲಿ ಮಳೆ ಬಂದಾಗ ಬೇರೆ ಬೇರೆ ಪ್ರದೇಶದಲ್ಲಿ ಇರುವಂಥ ಹೊಳೆ ಹಳ್ಳಗಳು ಇಲ್ಲ ತುಂಬಿ ಹರಿತಾವ. ಆಮೇಲೆ ಏನಪ್ಪ ಅಂದ್ರೆ ಕೊನೆಗೆ ಏನಪ್ಪ ಅಂದ್ರೆ ಸಮುದ್ರವನ್ನು ಸೇರ್ತಾವ. ಅವಾಗೇನಪ್ಪ ಧರ್ಮಗಳು ಬೇರೆ ಬೇರೆ ಅದೇ ರೀತಿಯಾಗಿ ಹೊಳೆ ಹಳ್ಳ ಇರ್ಬೋದು, ನದಿ ಇರ್ಬೋದು, ಅವೆಲ್ಲಗಳು ಹರಿತಾ ಬಂದು ಸಮುದ್ರವನ್ನು ಯಾವ ರೀತಿಯಾಗಿ ಸೇರ್ತಾವ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ದೇಶದೊಳಗೆ ಬೇರೆ ಬೇರೆ ಧರ್ಮಗಳದವ. ಧರ್ಮಗಳಲ್ಲಿ ಬಹಳಷ್ಟು ನಾವು ವ್ಯತ್ಯಾಸಗಳನ್ನು ನೋಡಬಹುದು. ಹಲವಾರು ಧರ್ಮಗಳಿದ್ದರೂ ಕೂಡ ಅವುಗಳ ಉದ್ದೇಶ ಒಂದೇ, ಏನಪ್ಪ ಅಂದ್ರೆ ಜೀವನದ ಮಾರ್ಗದರ್ಶಕ ಸೂತ್ರಗಳನ್ನು ತಿಳಿ ಹೇಳಬೇಕು ಎಂದು ಮಕ್ಕಳಿಗೆ ನಾವು ಮನದಟ್ಟು ಮಾಡಿಕೊಡಬೇಕು ಅಂತ ಅರ್ಥ ಇಲ್ಲೇ. ಬೇರೆ ಬೇರೆ ಧರ್ಮಗಳಿದ್ದರೂ ಕೂಡ ನಾವೆಲ್ಲ ಭಾರತೀಯರು, ಒಂದೇ ತಾಯಿಯ ಮಕ್ಕಳು, ನಾವೆಲ್ಲ ಸಹೋದರರು. ಸಹಕಾರ ಮನೋಭಾವನೆಯಿಂದ ನಾವು ಇಲ್ಲಿ ಹೊಂದಾಣಿಕೆಯಿಂದ ಪ್ರೀತಿಯಿಂದ ಬದುಕಬೇಕು ಅನ್ನೋದನ್ನು ಮಕ್ಕಳಿಗೆ ನಾವು ಮನದಟ್ಟು ಮಾಡಿ ಕೊಡಬೇಕು ಅಂತ ಅರ್ಥ ಇಲ್ಲಿ. ಧರ್ಮಗಳ ತುಲನಾತ್ಮಕ ಅಧ್ಯಯನಕ್ಕೆ ಪ್ರೋತ್ಸಾಹಿಸಿ ಧರ್ಮದ ಹೆಸರಿನಲ್ಲಿ ಕಚ್ಚಾಡೋದನ್ನು ನಾವು ತೊಡೆದು ಹಾಕಬೇಕು. ನಮ್ಮ ಧರ್ಮ ಶ್ರೇಷ್ಠ, ಆ ಧರ್ಮ ಶ್ರೇಷ್ಠ, ಈ ಧರ್ಮ ಶ್ರೇಷ್ಠ, ಆ ಧರ್ಮ ಕನಿಷ್ಠ ಅನ್ನುವಂಥ ಭಾವನೆಯನ್ನು ಮಕ್ಕಳಿಂದ ನಾವು ದೂರ ಮಾಡಬೇಕು. ಎಲ್ಲ ಧರ್ಮಗಳು ಸಮಾನವಾಗಿರ್ತಾವ. ಎಲ್ಲವೇನಪ್ಪ ಅಂದ್ರೆ ಮಾನವರ ಏಳಿಗೆಗಾಗಿ, ಮಾನವರ ಪ್ರಗತಿಗಾಗಿ, ಶಾಂತಿಗಾಗಿ ಆ ಧರ್ಮಗಳು ಒಳ್ಳೆಯ ಮೌಲ್ಯಗಳನ್ನು ನಾವು ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ನಮಗೆಲ್ಲ ಕೊಡ್ತಾವ ಅನ್ನುವಂಥ ಭಾವನೆಯನ್ನು ನಾವಿಲ್ಲಿ ಬೆಳೆಸಬೇಕಾಗ್ತದ ಅಂತ ಅರ್ಥ ಇಲ್ಲಿ. ಧರ್ಮದ ಮೂಲ ತತ್ವಗಳಾದ ನೀತಿ ಇರ್ಬೋದು, ಆಮೇಲೆ ನಿಷ್ಠೆ, ಸಹೋದರತೆಯ ಭಾವನೆ ಇರ್ಬೋದು, ಕರ್ತವ್ಯ ನಿಷ್ಠೆ ಇರ್ಬೋದು, ಅಥವಾ ಆತ್ಮ ಸ್ವಚ್ಛತೆ ಇರ್ಬೋದು, ಅನುಕಂಪ ಇರ್ಬೋದು, ಆಮೇಲೆ ಪ್ರೀತಿ ಪ್ರೇಮ ಇರ್ಬೋದು, ಆಮೇಲೆ ಸಹೋದರತೆಯ ಭಾವನೆ ಇರ್ಬೋದು, ಶಾಂತಿ ಇರ್ಬೋದು, ಸೌಜನ್ಯ ವಿಚಾರಗಳನ್ನು ಬೆಳೆಸೋದ್ರ ಮೂಲಕ ನಾವು ಮಕ್ಕಳಲ್ಲಿ ಜಾತ್ಯತೀತ ಭಾವನೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಕರಾದವರು ಇವುಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅಂತ ಅರ್ಥ ಇದೆ. ಮಾನವತ್ವದ ಮೇಲೆ ಮಾನವರೆಲ್ಲರೂ ಒಂದೇ ಒಂದು ಸಮಾಜ ಪ್ರೇಮಿಯಾಗಿ, ವಿಶ್ವ ಮಾನವನಾಗಿ ಭವಿಷ್ಯದಲ್ಲಿ ಬಾಳುವಂಥ ಶಿಕ್ಷಣ ಕೊಡಬೇಕು. ನಾವೆಲ್ಲರೂ ಮಾನವರು, ನಾವೆಲ್ಲರೂ ಒಂದೇ. ಆದ್ದರಿಂದ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು, ನಾವೆಲ್ಲರೂ ದೇಶದ ಪ್ರಜೆಗಳು, ಈ ದೇಶದ ಮಕ್ಕಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲ ವಿಶ್ವ ಪ್ರಜೆಗಳು ಅನ್ನುವಂಥ ಭಾವನೆ ಇಲ್ಲಿ ಮಕ್ಕಳಲ್ಲಿ ನಾವು ಬೆಳೆಸಬೇಕಾಗ್ತದೆ. ಅಂಥ ಶಿಕ್ಷಣವನ್ನು ನಾವು ಮಕ್ಕಳಿಗೆ ನೀಡಬೇಕು ಅಂತ ಅರ್ಥ ಇಲ್ಲಿ. ಧರ್ಮ, ಯಾವುದೇ ಧರ್ಮ ಇರ್ಬೋದು, ಸರ್ವಧರ್ಮಗಳ ಪ್ರತಿಪಾದಕರನ್ನು ಮತ್ತು ಗ್ರಂಥಗಳನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡಬೇಕು. ಸರ್ವಧರ್ಮಗಳ ಯಾವುದೋ ಬೇರೆ ಬೇರೆ ಧರ್ಮಗಳು, ಅವುಗಳ ಮೂಲ ಸಾರ ಏನದ, ಆಮೇಲೆ ಮುಂದೆ ಧರ್ಮ ಪ್ರಚಾರಕರ ಬಗ್ಗೆ ಅವರೇನು ಯಾವ ರೀತಿಯಾಗಿ ಆ ಧರ್ಮದ ಮೌಲ್ಯಗಳನ್ನು ಹೇಳಿದಾರ, ಎಲ್ಲ ಧರ್ಮಗಳಲ್ಲಿರುವಂಥ ಎಲ್ಲ ಧರ್ಮದ ಸಾರವನ್ನು, ಮೌಲ್ಯಗಳನ್ನು ಮಕ್ಕಳಿಗೆ ತಿಳಿಸಿಕೊಡಬೇಕು ಅಂತ ಅರ್ಥ ಇಲ್ಲೇ. ಇದು ಶಿಕ್ಷಕರ ಜವಾಬ್ದಾರಿ ಅಂತ ಅರ್ಥ ಇಲ್ಲಿ. ಆಮೇಲೆ ಸರ್ವಧರ್ಮಗಳ ತತ್ವಗಳಲ್ಲಿ ಎಂಥ ಮೌಲ್ಯಗಳದಾವ, ಆ ಮೌಲ್ಯಗಳನ್ನು ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವಂಥ ಭಾವನೆ ಮಕ್ಕಳಲ್ಲಿ ಮೂಡಿಸಬೇಕು. ಅದನ್ನು ಒತ್ತಿ ನೀವು ಹೇಳಬೇಕು. ಆಮೇಲೆ ಎಲ್ಲ ಧರ್ಮದ ಒಂದೊಂದೇ ಮೌಲ್ಯಗಳನ್ನು ಮಕ್ಕಳು ತಮ್ಮಲ್ಲಿ ಅಳವಡಿಸಿಕೊಂಡ್ರೆ ಅವ ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಅರ್ಥ ಇಲ್ಲೇ. ಮನುಕುಲದ ಅಭಿವೃದ್ಧಿಗಾಗಿ ಆಮೇಲೆ ಸರ್ವಧರ್ಮಗಳಲ್ಲಿ ಅಡಗಿರುವಂಥ ತತ್ವವು ಒಂದೇ ಅನ್ನುವಂಥ ಭಾವನೆಯನ್ನು ಮಕ್ಕಳಲ್ಲಿ ನಾವು ಬೆಳೆಸಬೇಕು ಅಂತ ಅರ್ಥ ಇಲ್ಲೇ. ಎಲ್ಲ ಧರ್ಮಗಳಲ್ಲಿ ಏನದವ, ಎಲ್ಲ ಧರ್ಮಗಳು ಮಾನವ ಕುಲವನ್ನು ಉದ್ಧಾರ ಮಾಡಲಿಕ್ಕೆ ಹುಟ್ಟಿರುವಂಥವು. ಆ ಧರ್ಮದ ಪ್ರಚಾರಕರು ಅಥವಾ ಧರ್ಮ ಸಂಸ್ಥಾಪಕರು ಹೇಳಿದಂಥ
ಎಲ್ಲ ಮೌಲ್ಯಗಳು ಮಾನವನ ಉದ್ಧಾರಕ್ಕಾಗಿ, ಮಾನವರು ಕಚ್ಚಾಡುವುದಕ್ಕಾಗಿ ಅಲ್ಲ ಅಂಥೇಳಿ ನಾವು ಮಕ್ಕಳಲ್ಲಿ ಇಂಥ ಒಳ್ಳೆಯ ಮೌಲ್ಯಗಳನ್ನು ಬಿತ್ತಬೇಕು ಅಂತ ಅರ್ಥ ಇದೆ. ಎಲ್ಲ ವಿದ್ಯಾರ್ಥಿಗಳು ಸರ್ವಧರ್ಮ ಪ್ರೇಮಿಗಳು ಆಗುವಂತೆ ಇಲ್ಲಿ ಶಿಕ್ಷಕರು ಮಕ್ಕಳಲ್ಲಿ ಒಳ್ಳೊಳ್ಳೆಯ ಮೌಲ್ಯಗಳನ್ನು ಬಿತ್ತಿ ಎಲ್ಲ ಧರ್ಮಗಳನ್ನು ತಮ್ಮ ಧರ್ಮದೊಂದಿಗೆ ಇತರೆ ಧರ್ಮಗಳನ್ನು ಪ್ರೀತಿಯಿಂದ ಕಾಣುವಂತಹ, ಅವುಗಳನ್ನು ಗೌರವಿಸುವಂತಹ ಭಾವನೆಗಳನ್ನು ಮಕ್ಕಳಲ್ಲಿ ಒತ್ತಿ ಒತ್ತಿ ಹೇಳಬೇಕಾಗಿರುವುದು ಇಂದಿನ ಯುಗದಲ್ಲಿ ಅಥವಾ ಈಗಿನ ಕಾಲದಲ್ಲಿ ಪ್ರಸ್ತುತ ಸ್ಥಿತಿಯೊಳಗೆ ಶಿಕ್ಷಕರ ಜವಾಬ್ದಾರಿ ಕರ್ತವ್ಯ ಆಗಿರ್ತದ ಅನ್ನುವಂಥ ಹೇಳಿ ಇಲ್ಲಿಗೇನಪ್ಪ ಅಂದ್ರೆ ಇಲ್ಲಿ 2ನೇ ಅಧ್ಯಾಯ ಮುಗಿತದ. ಇನ್ನು 3ನೇ ಅಧ್ಯಾಯವನ್ನು ಮುಂದೆ ನೋಡೋಣ.